ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಕಣಿವೆಯನ್ನು ಖರೀದಿಸುವುದನ್ನು ಮುಂದುವರಿಸಬೇಡಿ ಅಥವಾ ಕಣಿವೆಯನ್ನು ಹೊಂದಬೇಡಿ. ಎಸೇಕಿಯೇಲ್ ಪುಸ್ತಕದಿಂದ ಒಂದು ಭಾಗವನ್ನು ನಾವು ಓದುವ ಮೂಲಕ ನಮ್ಮ ಸಂದೇಶವನ್ನು ಪ್ರಾರಂಭಿಸೋಣ. ಎಸೇಕಿಯೇಲ್ ಪುಸ್ತಕದಲ್ಲಿ ಯಾವುದೇ ಅಧ್ಯಾಯವನ್ನು ತಿಳಿದಿಲ್ಲದ ಜನರು ಸಹ ಈ ನಿರ್ದಿಷ್ಟ ಅಧ್ಯಾಯವನ್ನು ತಿಳಿದಿದ್ದಾರೆ, ಏಕೆಂದರೆ ಈ ಅಧ್ಯಾಯವು ನಮಗೆ ತುಂಬ ಮುಖ್ಯವಾಗಿದೆ. ಈ ಅಧ್ಯಾಯವು ನಾವು ಓದೋಣ. ಎಸೇಕಿಯೇಲನು 37:1-3. ಕರ್ತನ ಕೈ ನನ್ನ ಮೇಲೆ ಇತ್ತು, ಅದು ಕರ್ತನ ಆತ್ಮದ ಮೂಲಕ ನನ್ನನ್ನು ಹೊರಗೆ ತಂದು ಪೂರ್ತಿಯಾಗಿ ಎಲುಬುಗಳು ತುಂಬಿದ ಕಣಿವೆಗಳ ಮಧ್ಯಸ್ಥಳದಲ್ಲಿ ನನ್ನನ್ನು ಬಿಟ್ಟಿತ್ತು. ಅವುಗಳ ಸುತ್ತಲೂ ನನ್ನನ್ನು ಹಾದು ಹೋಗುವಂತೆ ಮಾಡಿತ್ತು. ಹೀಗೂ ತೆರೆದಿರುವ ಆ ಕಣಿವೆಯಲ್ಲಿ ಒಣಗಿ ಹೋದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿತ್ತಿದವು. ಆತನು ನನಗೆ ಹೇಳಿದು, ಮನುಷ್ಯಪುತ್ರನೇ, ಈ ಎಲುಬುಗಳಿಗೆ ಜೀವನವು ಬರಬಹುದೇ? ನಾನು ಉತ್ತರವಾಗಿ, ಓ ದೇವರಾದ ಕರ್ತನೇ, ನೀನೇ ತಿಳಿದಿರುವೆ ಎಂದನು. ಎಸೇಕಿಯೇಲ್ ದೇವರಿಂದ ಒಂದು ದೃಷ್ಟಿಯನ್ನು ಹೊಂದಿದ್ದಾರೆ. ಆ ದೃಷ್ಟಿಯಲ್ಲಿ ದೇವರು ಅವನನ್ನು ಸಾಗಿಸುತ್ತಾನೆ ಮತ್ತು ಕಣಿವೆಯ ಮಧ್ಯದಲ್ಲಿ ಇರಿಸುತ್ತಾನೆ. ಕಣಿವೆಗಳ 2 ಬದಿಗಳಲ್ಲಿ ಪರ್ವತಗಳಿವೆ. ಕಣಿವೆಯಲ್ಲಿ ಅವನ ಸತ್ತ ಯೋಧರ ಅನೇಕ ಮೂಲಗಳನ್ನು ನೋಡಿದನು. ಅವನು ಅಲ್ಲಿ ಕಾಲು ಮೂಲಗಳು, ತೋಳುಗಳು, ಬೆನ್ನು ಮೂಲಗಳು, ಕಾಲ್ಬೆರಳುಗಳ ಮೂಲಗಳು, ಪಕ್ಕೆಲುಬುಗಳ ಮೂಲಗಳನ್ನು ನೋಡಿದನು. ಅವನನ್ನು ಕಣಿವೆಗೆ ಕರೆದೊಯ್ದ ನಂತರ ದೇವರು ಅವನಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾನೆ. ನಾವಿಲ್ಲಿ ಓದಿದ್ದೇವೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ? ಅಲ್ಲಿ ನೋಡಿರುವುದು ಬರೀ ಎಲುಬುಗಳೇ, ಸತ್ತ ಎಲುಬುಗಳೇ, ಸತ್ತ ಯೋಧರ ಎಲುಬುಗಳೇ. ಇದೊಂದು ವಿಷನಲ್ಲಿ ಎಸೇಕಿಯೇಲ್ ನೋಡುತ್ತಾ ಇದ್ದಾರೆ. ಎಸೇಕಿಯೇಲ್ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಲಿಲ್ಲ. ಅವನು ಪ್ರಶ್ನೆಯನ್ನು ದೇವರಿಗೆ ಹಿಂದಿರುಗಿಸುತ್ತಾನೆ. ಅವನೇನು ಹೇಳಿದಾನೆ ಅಂದರೆ, ಉತ್ತರವಾಗಿ, ಓ ದೇವರಾದ ಕರ್ತನೇ, ನೀನೇ ತಿಳಿದಿರುವೆ ಎಂದನು. ಎಸೇಕಿಯೇಲಿಗೆ ಉತ್ತರವು ಇಲ್ಲ ಎಂದು ಗೊತ್ತಿತ್ತು, ಆದರೆ ದೇವರ ಯೋಜನೆ ಏನಂದು ಅಂತ ಅವನಿಗೆ ಗೊತ್ತಿರಲಿಲ್ಲ. ಏಕೆಂದರೆ ಸತ್ತ ಎಲುಬುಗಳಿಗೆ ಹೇಗೆ ಜೀವನ ಬರುವುದು ಅಲ್ಲವೇ? ಆದರೆ ದೇವರಿಗೆ ಏನು ಬೇಕಾದರೂ ಮಾಡಬಹುದು, ದೇವನಿಗೆ ಅದ್ಭುತಗಳನ್ನು ಮಾಡಬಹುದು. ಆದರೂ ದೇವರು ಹೇಳಿರುವುದರಿಂದ ಅವನಿಗೆ ಡೌಟ್ ಆಯಿತು. ಅದಕ್ಕೆ ಆ ಪ್ರಶ್ನೆ ದೇವರಿಗೆ ತಿರುಗಿ ಹೇಳಿದಾನೆ. ಈ ವಿಚಿತ್ರ ಪ್ರಶ್ನೆಯ ನಂತರ ದೇವರು ಎಸೇಕಿಯೇಲಿಗೆ ವಿಚಿತ್ರ ಆಜ್ಞೆಯನ್ನು ನೀಡಿದನು. ಎಸೇಕಿಯೇಲಿಗೆ 37:4. ನೀನು ಈ ಎಲುಬುಗಳ ಮಧ್ಯೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಒಣ ಮೂಲಗಳಿಂದ ತುಂಬಿದ ಕಣಿವೆಯ ಚಿತ್ರವನ್ನು ನಾವು ಕಲಿಯಬೇಕಾದ ಒಂದು ಪಾಠವಾಗಿದೆ. ಒಣ ಎಲುಬುಗಳು ಅಂದರೆ ನಮ್ಮ ಜೀವನದಲ್ಲಿ ಹತಾಶ, ಕರಗಿದ ಮತ್ತು ದುಸ್ಥಿರದ ನೀಡಿದ ಸನ್ನಿವೇಶಗಳು ಪ್ರತಿನಿಧಿಸುತ್ತದೆ. ನಮಗೆ ಎಸೇಕಿಯೇಲಿನ ದರ್ಶನದಿಂದ ದೇವರ ಸಂದೇಶ ಇದು. ತೊಂದರೆಗಳು ದೀರ್ಘಕಾಲವರೆಗೆ ಮುಂದುವರಿಯಬಹುದು. ಆವಾಗ ಭರವಸೆಗಳು ಆಗಾಗ್ಗೆ ನಿರಾಶೆಗೊಳ್ಳುತ್ತವೆ ಅಲ್ಲವೇ? ದೇವರಲ್ಲಿ ಸಕ್ರಿಯ ನಂಬಿಕೆ, ದೇವರಿಗೆ ಆಳವಾದ ಸಲ್ಲಿಗೆ ನಾವು ಸಲ್ಲಿಸಬೇಕು ದೇವರಿಗೆ. ಆವಾಗ ನಮ್ಮ ಸತ್ತ ಪರಿಸ್ಥಿತಿಗಳಿಗೆ ಜೀವನವನ್ನು ಮಾಡಲು ಪ್ರಾರಂಭಿಸುತ್ತದೆ. ಇದೇ ಪಾಠ ನಾವು ಕಲಿಯಬೇಕಾಗಿರುವುದು. ಒಣ ಮೂಲಗಳು ಬದುಕಬಹುದೇ ಎಂದು ದೇವರು ಎಸೇಕಿಯೇಲನ್ನು ಕೇಳಿದಾಗ ಅವನು ಎಸೇಕಿಯೇಲಿನಿಂದ ಉತ್ತರವನ್ನು ಹುಡುಕುತ್ತಿಲ್ಲ, ಆದರೆ ದೇವರ ದೈವಿಕ ಪ್ರೀತಿ ಮತ್ತು ಸಾಮರ್ಥ್ಯದ ಸಾತ್ಕಾರವನ್ನು ಪ್ರಚೋದಿಸುತ್ತಾನೆ. ನಮ್ಮ ದೇವರು ಅಸಾಧ್ಯತೆಯ ದೇವರು. ಅವನು ಏನು ಬೇಕಾದರೂ ಮಾಡಬಹುದು ಅಲ್ಲವೇ? ಒಣ ಎಲುಬುಗಳಿಂದ ಜೀವ ಬರಬಹುದು. ನಮಗೆ ತಕ್ಷಣ ಏನಾದರೂ ಬೇಕಂದ್ರೆ ತಕ್ಷಣ ಕೊಡಬಹುದು, ಏನು ಬೇಕಾದರೂ ಮಾಡಬಹುದು. ನಮ್ಮ ದೇವರು ಅಸಾಧ್ಯತೆಯ ದೇವರು. ಅವನು ಏನು ಬೇಕಂದ್ರೂ ಮಾಡಬಹುದು. ನಾವು ಅರ್ಥ ಮಾಡ್ಕೋಬೇಕು. ಚರ್ಚಿಗೆ ಪುನರ್ಜೀವನ ಅಗತ್ಯವಿದೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಪುನರ್ಜೀವನ ಬೇಕು. ಏಕೆಂದರೆ ಆಧ್ಯಾತ್ಮಿಕ ಮಂದತೆಯ ರೋಗದಿಂದ ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ಸಾಯುತ್ತಾ ಇದ್ದಾರೆ. ಯಾಕೆ ಆಧ್ಯಾತ್ಮಿಕವಾಗಿ ಅವರು ಸಾಯುತ್ತಾ ಇದ್ದಾರೆ ಅಂದರೆ ಅವರ ಸನ್ನಿವೇಶಗಳು, ಅವರ ಪರಿಸ್ಥಿತಿಗಳು ಒಣ ಎಲುಬುಗಳು ತರ ಆಗುತ್ತಾ ಇದೆ. ಅದಕ್ಕೆ ಜೀವ ಬರ್ತಾ ಇಲ್ಲ. ದೇವರಲ್ಲಿ ಅವರು ಭರವಸೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ರು. ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸಿಗಳು ಪ್ರಾರ್ಥಿಸುತ್ತಾ ಇದ್ದಾರೆ. ಆದರೂ ಏನೂ ಆಗ್ತಾ ಇಲ್ಲ. ಏನಾಗ್ತಾ ಇದೆ?
ಸನ್ನಿವೇಶಗಳೆಲ್ಲ ಒಳ್ಳೆ ಒಣ ಎಲುಬುಗಳ ಥರ ಆಗ್ತಾ ಇದೆ. ಜೀವನವು ಯಾವಾಗಲೂ ಬದುಕಲು ಸುಲಭವಲ್ಲ ಎಂದು ನಾವು ಅರ್ಥ ಮಾಡಿಕೋಬೇಕು. ನಾವು ಅನೇಕ ರೀತಿಯ ಹೋರಾಟಗಳನ್ನು ಎದುರಿಸುತ್ತೇವೆ. ಅದು ನಮಗೆ ನೋವುಗಳನ್ನು ಉಂಟು ಮಾಡುತ್ತದೆ. ನಾವು ದೇವರನ್ನು ಸಂಪೂರ್ಣವಾಗಿ ನಂಬಬೇಕು ಮತ್ತು ಅವನು ನಮಗೆ ನೀಡಿದ ತತ್ವಗಳ ಮೂಲಕ ಬದುಕಲು ಕಲಿಯಬೇಕು. ಸದಾಚಾರವನ್ನು ಮಾಡುತ್ತಾ ಇರಬೇಕು. ಅದೇ ನಮ್ಮ ಇಂದಿನ ಜೀವನ. ಎಲ್ಲರಿಗೂ, ನೀವು ತುಂಬ ಕಷ್ಟದಲ್ಲಿ ಹೋಗ್ತಾ ಇರ್ತೀರಿ, ನಾನು ತುಂಬ ಕಷ್ಟದಲ್ಲಿ ಹೋಗ್ತಾ ಇರ್ತೀನಿ. ಈ ಲೋಕದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ಅದಕ್ಕೆ ದೇವರು ಕರೆದಿರುವುದು. ನಾವು ಅರ್ಥ ಮಾಡಿಕೋಬೇಕು, ಆ ಕಷ್ಟ ದುಃಖಗಳು ಎಲ್ಲ ಒಂದು ಪಾರ್ಟ್ ಆಫ್ ಲೈಫ್. ಮತ್ತೆ ಅದರಿಂದ ನಮಗೆ ಜೀವನ ಬರಬೇಕು. ಆ ದುಃಖದಲ್ಲಿ, ಆ ಸಮಸ್ಯೆಯಲ್ಲಿ ನಾವು ಮತ್ತು ಒಣಗಿ ಹೋಗಬಾರದು. ನಮ್ಮ ಸಮಸ್ಯೆಗಳು ಈ ಒಣ ಎಲುಬುಗಳ ಥರ ಆಗಿದರೆ ನಮಗೆ ಜೀವನನೇ ಇರುವುದಿಲ್ಲ ಅಲ್ಲವೇ? ನಮ್ಮ ಜೀವನನೂ ಒಣ ಎಲುಬುಗಳು ಥರ ಇರ್ತದೆ. ಅದಕ್ಕೆ ನಾನು ಹೇಳಿರೋದು, ಚರ್ಚ್ಗಳಿಗೆಲ್ಲ ರಿವೈವಲ್ ಬೇಕು, ಪುನರ್ಜೀವನ ಬೇಕು. ರಿವೈವಲ್ ಅಂದರೆ ಮತ್ತು ಜೀವನದಲ್ಲಿ ಬರಬೇಕು. ಎಲ್ಲರೂ ಒಂಥರ ಸತ್ತ ಮನುಷ್ಯರ ಥರ ಚರ್ಚಲ್ಲಿ ಬರ್ತಾರೆ, ಹೋಗ್ತಾರೆ, ನಂಬಿಕೆ ಇದೆ, ಆದರೂ ಅವರು ಆರಾಧಿಸುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೂ ಅವರ ಹೃದಯದಲ್ಲಿ ಏನಾದರೂ ಒಳ್ಳೆಯದಾಗುತ್ತಾ? ಯಾವಾಗ ಏನಾದರೂ ಒಳ್ಳೆಯದಾಗುತ್ತದೆ? ಈ ವಾಕ್ಯ ಎಲ್ಲ ನಿಜಾನ? ದೇವರು ನಿಜಾನ? ಹಿಂಗೆಲ್ಲ ಗೊಂದಲಗಳು ಉಂಟಾಗ್ತಾ ಇರ್ತದೆ ಎಲ್ಲ ಮನುಷ್ಯರಲ್ಲೂ. ಯಾರು ಅದು ತಿಳಿಸುವುದಿಲ್ಲ. ವಿಶ್ವಾಸಿಗಳೆಲ್ಲ ಒಳ್ಳೆ ಮಾತು ಹೇಳ್ತಾರೆ, ತುಂಬಾ ವಿಶ್ವಾಸದ ಪದಗಳು ಮತ್ತೆ ವಾಕ್ಯಗಳೆಲ್ಲ ಹೇಳುತ್ತಾರೆ, ಆದರೂ ಅವರು ಒಳಗಡೆ ಸತ್ತ ಎಲುಬುಗಳು ತರ ಇರುತ್ತದೆ ಸನ್ನಿವೇಶಗಳು, ಅಲ್ಲವೇ? ನೀವೇ ಯೋಚಿಸಿ. ಹಲ್ಲೆಲೂಯ. ಕಣಿವೆಯು ಸಾಮಾನ್ಯವಾಗಿ ಸವಾಲುಗಳು ಮತ್ತು ತೊಂದರೆಗಳಿಂದ ತುಂಬಿದ ಜೀವನದ ಒಂದು ಹಂತವಾಗಿದೆ. ಸುತ್ತಮುತ್ತಲಿನ ವಿಷಯಗಳು ನಿಮಗೆ ಭಯ, ಗೊಂದಲ, ದುರ್ಬಲ ಭಾವನೆಯನ್ನು ಉಂಟು ಮಾಡುತ್ತದೆ. ನಿಮಗೆ ನಿರುತ್ಸಾಹಗೊಳಿಸುವ ಸಂದರ್ಭಗಳಲ್ಲಿ ಅಥವಾ ನೋವಿನ ನೆನಪುಗಳಲ್ಲಿ ನಾವು ಇರುತ್ತೀವಿ. ಇದು ಕಣಿವೆ. ಕಣಿವೆ ಎಂದರೆ, ನೀವು ನೋಡಿದರ ಕಣಿವೆ? ಅಲ್ಲಾಂದರೆ ಇವತ್ತು ನೀವು ಹೋಗಿ ಗೂಗಲಲ್ಲಿ ನೋಡಿ ಹೇಗೆ ಕಣಿವೆ ಇದೆ ಎಂದರೆ. ಕಣಿವೆ ಎಂದರೆ ಎರಡು ಭಾಗದಲ್ಲಿ ಪರ್ವತ ಇದೆ, ಮತ್ತೆ ಮಧ್ಯದಲ್ಲಿ ಲೋ ಪಾಟು. ಅದೇ ಕಣಿವೆ. ನಾವು ಪರ್ವತ ಮೇಲೆ ಹೋಗ್ಬೇಕು. ಅದೇ ನಮ್ಮ ಕ್ರಿಶ್ಚಿಯನ್ ಜೀವನ. ಕಣಿವೆಯ ಕೆಳಗೆ ಇದ್ದರೆ ನಮಗೆ ಏನು ಜೀವನನೇ ಇರುವುದಿಲ್ಲ. ಮತ್ತೆ ಕಣಿವೆಯ ಮೂಲಕ ನಾವು ಹಾದು ಹೋಗಬೇಕಾಗತ್ತೆ. ಅದೊಂದು ದಾರಿ, ಒಂದು ಪಾರ್ಟ್ ಆಫ್ ಲೈಫ್, ಪಾರ್ಟ್ ಆಫ್ ವೇ. ಮತ್ತೆ ಅಲ್ಲೇ ನಾವು ಉಳ್ಕೋಬಾರದು. ಹಲ್ಲೆಲೂಯ. ನೀವು ಯಾರೇ ಇರಲಿ, ನೀವು ಜೀವನದ ಕಣಿವೆಯನ್ನು ಎದುರಿಸುತ್ತೀರಿ, ನೀವು ಹೋರಾಡುತ್ತೀರಿ ಮತ್ತು ನೀವು ಅದನ್ನು ಹೇಗೆ ಮಾಡಲಿದ್ದೀರಿ ಎಂದು ಆಶ್ಚರ್ಯಪಡುತ್ತೀರಿ. ಮತ್ತು ನಾವು ದೇವರನ್ನು ನಂಬಬೇಕು ಮತ್ತು ನಾವು ದೇವರಿಗೆ ವಿಧೇಯರಾಗಬೇಕು. ಆವಾಗ ನಮಗೆ ಜೀವನದುದ್ದಕ್ಕೂ ಪರ್ವತದ ಮೇಲೆ ಅನುಭವವನ್ನು ನೀಡುತ್ತಾನೆ. ನೀವು ಅರ್ಥ ಮಾಡಿಕೋಬೇಕು. ವಿ ಕ್ಯಾನ್. ಅದಕ್ಕೆ ನೋಡಿ, ಇವತ್ತಿನ ಮೆಸೇಜು ನೀವು ಬಹಳ ಶ್ರದ್ಧೆಯಿಂದ ಆಲಿಸಬೇಕು, ನಿಮಗೆ ಅರ್ಥವಾಗಬೇಕು. ಯಾಕೆಂದರೆ ನಾವು ಹಾದು ಹೋಗುವುದು ಕಣಿವೆಗಳ ಮೂಲಕ. ತುಂಬ ವಿಶ್ವಾಸಿಗಳು ಕಣಿವೆಯಲ್ಲೇ ಉಳಿದುಕೊಳ್ತಾರೆ. ನೀವು ಕಣಿವೆಯಲ್ಲೇ ಉಳಿದಿರಬಹುದು. ನೀವು ಈ ಮೆಸೇಜು ಕೇಳಿಸ್ಕೊಂಡ್ರೆ ಅರ್ಥವಾಗುತ್ತದೆ. ಕೀರ್ತನೆಗಳು 23:4 ಹೇಳುತ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ದೊಣ್ಣೆಯೂ ಕೋಲು. ದೊಣ್ಣೆಯೂ ಕೋಲು ಅಂದರೆ ಒಂದು ಶೆಪ್ಪರ್ಡಿನ ದೊಣ್ಣೆಯೂ ಕೋಲು. ಅದು ದೊಣ್ಣೆಯೂ ಕೋಲು ಏನು? ದಾರಿ ತೋರಿಸುವ ದೊಣ್ಣೆಯೂ ಕೋಲು. ಆ ದೊಣ್ಣೆಯೂ ಕೋಲು ದೇವರ ಶಿಸ್ತಿನ, ದೇವರ ವಾಕ್ಯಗಳು ಮತ್ತು ಮುಂದೆ ಸಾಗಲು ಮಾರ್ಗದರ್ಶನ ನೀಡುವ ದೇವರ ವಾಕ್ಯಗಳು. ನಾವು ಕಣಿವೆಯಲ್ಲಿ ಇದ್ದಾಗ ಅವನ ಕೋಲು ಮತ್ತು ದೊಣ್ಣೆಯು ನಮಗೆ ಧೈರ್ಯ ಕೊಡುತ್ತದೆ. ಮತ್ತೆ ಕೋಲು ದೊಣ್ಣೆಯು ನಮಗೆ ಇಲ್ಲದಿದ್ದರೆ ಧೈರ್ಯನೇ ಕಳೆದು ಹೋಗುತ್ತದೆ. ಅದಕ್ಕೆ ನಾವು ಬೈಬಲ್ ಓದಬೇಕು. ಬೈಬಲ್ನ ಜ್ಞಾನ, ವಾಕ್ಯದ ಜ್ಞಾನ ಇರಬೇಕು. ಬೈಬಲ್ ನೀವು ಓದಿದರೆ, ಬೈಬಲ್ ವಾಕ್ಯದ ಜ್ಞಾನ ಇದ್ದರೆ ಹೋಲಿ ಸ್ಪಿರಿಟ್ ನಮಗೆ ಆ ವಾಕ್ಯ ನೆನಪಿಗೆ ತರ್ತಾರೆ. ಮತ್ತೆ ದೇವರು ಮಾತಾಡುತ್ತಾರೆ. ದೇವರು ಮಾತಾಡುವುದು ಹೇಗೆ? ವಚನಗಳ ಮೂಲಕ.
ನೀವು ವಚನ ಓದುವುದಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಲ್ಲದಿದ್ದರೆ ನಿಮಗೇನು ಅರ್ಥವಾಗುವುದಿಲ್ಲ. ಅದಕ್ಕೆ ತುಂಬ ವಿಶ್ವಾಸಿಗಳು ಕಣಿವೆಯಲ್ಲೇ ಇರುತ್ತಾರೆ. ಅವರಿಗೆ ವಚನ ಗೊತ್ತಿರುವುದಿಲ್ಲ. ದೇವರು ಮಾತನಾಡ್ತಾ ಇರಬಹುದು, ಅಲ್ಲಾಂದ್ರೆ ಪಾಸ್ಟರ್ಸು ಅವರಿಗೆ ದಾರಿ ತೋರಿಸುತ್ತಾರೆ, ಆದರೂ ಅವರಿಗೆ ವಿಶ್ವಾಸ ಬರುವುದಿಲ್ಲ. ಏಕೆಂದ್ರೆ ಅವರಿಗೆ ವಚನ ಗೊತ್ತಿಲ್ಲ. ಪಾಸ್ಟರ್ ಹೇಳ್ತಾರೆ ಹಿಂಗ ಮಾಡ್ರಿ ಅಂತ, ಅವರಿಗೆ ಡೌಟು, ವಿಶ್ವಾಸ ಬರುವುದಿಲ್ಲ. ಯಾಕೆ? ಅವರಿಗೆ ವಚನದ ಜ್ಞಾನ ಇಲ್ಲ. ನೋಡಿ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಆ ದೊಣ್ಣೆಯು ಕೋಲು ನಾವು ನೋಡಬೇಕು, ಅದು ಮಾತ್ರ ನಮಗೆ ಧೈರ್ಯ ಕೊಡುತ್ತದೆ. ಆದರೆ ನಾವು ದೇವರಿಗೆ ವಿಧೇಯರಾಗುತ್ತಿದ್ದರೆ ನಾವು ಜೀವನದಲ್ಲಿ ಎದುರಿಸುವ ಯಾವುದೇ ಭಯ ಮತ್ತು ಆತಂಕ ವಿಷಯಗಳ ಬಗ್ಗೆ ಭಯಪಡಬೇಕಾಗಿಲ್ಲ ಮತ್ತು ಚಿಂತಿಸಬೇಕಾಗಿಲ್ಲ. ಆ ದೊಣ್ಣೆಯು ಕೋಲು ನೀವು ನೋಡಿ ಅದಕ್ಕೆ ಹಿಂಬಾಲಿಸಿದರೆ ಎದಕ್ಕೂ ನಮಗೆ ಭಯಪಡಬೇಕಾಗಿರುವುದಿಲ್ಲ. ದೇವರ ಮಕ್ಕಳೇ, ನೀವು ನನ್ನನ್ನು ಕೇಳಿಸಿಕೊಳ್ಳುವಾಗಲೂ ನಿಮ್ಮ ಒಳಗಡೆ ಭಯ ಇದೆ, ಗೊಂದಲ ಇದೆ. ಅಂಥ ಸಮಸ್ಯೆಗಳು ಮಧ್ಯೆ ಎಲ್ಲರೂ ಹಾದು ಹೋಗುತ್ತಾರೆ, ನಾನು ಹಾದು ಹೋಗ್ತೀನಿ. ಮತ್ತೆ ಆ ದೊಣ್ಣೆಯು ಕೋಲು ಮಾತ್ರ ನಮಗೆ ಧೈರ್ಯ ಕೊಡುತ್ತದೆ ಅಂತ ನಿಮಗೆ ಅರ್ಥ ಮಾಡ್ಕೋಬೇಕು. ತಕ್ಷಣ ನಿಮಗೆ ಆ ವರ್ಡ್ ಸಿಗಬೇಕು, ಮತ್ತೆ ಆ ವರ್ಡ್ ಪಾಲಿಸಬೇಕು. ಕೀರ್ತನೆಗಳು 84:4-6 ಬರೆದಿದೆ, ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ನಾವು ವಿಶ್ವಾಸಿಗಳಾಗಿ ನಾವು ಕಣಿವೆಯಲ್ಲಿ ಹೋದಾಗ ನಾವು ದೇವರನ್ನು ಕೀರ್ತಿಸುತ್ತಾ ಇರಬೇಕು. ನೋಡಿ, ನಿಮಗೆ ವಾಕ್ಯದ ಜ್ಞಾನ ಇದ್ರೆ ನೀವು ಕೀರ್ತಿಸುತ್ತೀರಿ, ಅಲ್ಲದಿದ್ರೆ ನೀವು ತಿಳ್ಕೊಳ್ತೀರಿ, ನೋಡಿ ನಾನು ಎಷ್ಟು ಕಷ್ಟದಲ್ಲಿ ಹೋಗ್ತಾ ಇದ್ದೀನಿ, ನನಗೆ ದೇವರಿಗೆ ಸ್ತೋತ್ರ ಹೇಳುವುದು ಹೇಗೆ, ನಾನು ಯಾವಾಗಲೂ ಸಂತೋಷದಲ್ಲಿ ಇರಬಹುದು. ಆ ಜ್ಞಾನ ಇದ್ರೆ, ದೇವರ ಜ್ಞಾನ ಇದ್ರೆ ತಕ್ಷಣ ಬರ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಾಲೆಲೂಯ. ನಾವಿಲ್ಲಿ ಓದಿದ್ದೇವೆ, ಕಣ್ಣೀರಿನ ಕಣಿವೆ, ವ್ಯಾಲಿ ಆಫ್ ಬಾಕಾ. ನಿಜವಾಗಿಯೂ ನಮಗೆ ಕಣ್ಣೀರು ತರುವ ಕಣಿವೆಗಳಿವೆ ಎಲ್ಲರಿಗೂ. ನಾವು ಅಸಹಾಯಕರು. ಕಣ್ಣೀರಿನ ಕಣಿವೆ ಎಂಬುದು, ಕಣ್ಣೀರು ಜೀವನದ ಒಂದು ಭಾಗವಾಗುತ್ತದೆ. Tears will be a part of our life that will come for you and me. ಆವಾಗಲೂ ನಾವು ಕಣ್ಣೀರಲ್ಲೇ ಇರಬಾರದು. ಪರ್ವದ ಮೇಲೆ ನಾವು ಹತ್ತಬೇಕು. ಹೇಗೆ ಹತ್ತುವುದು? ನೀವು ತಿಳ್ಕೊಳ್ತೀರಿ, ಅಯ್ಯೋ ನೋಡಿದರೆ ಜಾರಿ ಕೆಳಗೆ ಬೀಳುತ್ತದೆ ಎಂದು. ಇಲ್ಲ, ಬೀಳುವುದಿಲ್ಲ. ದೇವರ ವಾಕ್ಯ ಪಾಲಿಸುತ್ತಾ ನಾವು ಹೋಗಿದ್ದರೆ ಆವಾಗ ನಾವು ದೇವರನ್ನು ಸ್ತೋತ್ರ ಮಾಡಬೇಕು. ಕಣ್ಣೀರಿನ ಕಣಿವೆಯಲ್ಲಿ ಸ್ತೋತ್ರ ಮಾಡುವುದಕ್ಕೆ ನಮಗೆ ಬರುವುದಿಲ್ಲ, ಆದರೂ ಬೈಬಲಲ್ಲಿ ಬರೆದಿದೆ, ಯಾವಾಗಲೂ ನಾವು ಸ್ತೋತ್ರ ಮಾಡಬೇಕು. ದೇವರನ್ನು ಕಣ್ಣು ಮುಚ್ಚಿಕೊಂಡು ಪಾಲಿಸುವವರಾಗಿದ್ದರೆ ನಿಮಗೆ ಸಾಧ್ಯ ಆಗುತ್ತದೆ. ಇಲ್ಲಾಂದ್ರೆ ನೀವೆಲ್ಲದಕ್ಕೂ ಪ್ರಶ್ನೆ ಕೇಳ್ತಾ ಇದ್ದರೆ ಅದು ಸಾಧ್ಯವಲ್ಲ. ದೇವರು ಹೇಳಿದ್ರು ಯಾವಾಗಲೂ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಅಂತ. ಆ ಕಣ್ಣೀರಿನ ಕಣಿವೆಯಲ್ಲೂ ನಮಗೆ ಆಗುವುದಿಲ್ಲ, ಆದರೂ ದೇವರ ಮಕ್ಕಳೇ ನಾವು ಪ್ರಯತ್ನಿಸಿ ದೇವರೇ ಸ್ತೋತ್ರ, ಎಲ್ಲದೂ ಒಳ್ಳೆಯದಕ್ಕೆ ಆಗುವುದು. ಇಲ್ಲಿ ನನಗೆ ತುಂಬ ಕಷ್ಟ ಹೋಗುವುದಕ್ಕೆ, ಆದರೂ ನನ್ನನ್ನು ನೀವು ಕೈ ಬಿಡುವುದಿಲ್ಲ, ನನಗೆ ಒಳ್ಳೆಯದು ಮಾಡುತ್ತೀರಿ. ನಾವು ಸಂತೋಷಪಟ್ಟು ನಾವು ದೇವರಿಗೆ ಸ್ತೋತ್ರ ಹೇಳಿ ಮುಂದೆ ಹೋಗಬೇಕು. ನಾವು ಆ ಕಣಿವೆಯನ್ನು ವಸಂತವನ್ನಾಗಿ ಪರಿವರ್ತಿಸಬಹುದು, ನಮ್ಮ ದುರಂತಗಳನ್ನು ವಿಜಯವನ್ನಾಗಿ ಪರಿವರ್ತಿಸಬಹುದು ಎಂದು ದೇವರ ವಾಕ್ಯ ಹೇಳುತ್ತದೆ. ಅದೆಲ್ಲ ನಮ್ಮ ಕೈಯಲ್ಲಿದೆ. ನೋಡಿ, ದೇವರ ರಾಜ್ಯದ ಕಿಲಿ ನಮ್ಮ ಹತ್ರನೇ ಕಟ್ಟಿರೋದು. ದೇವರು ತಕ್ಕೊಂಡು ಮೇಲೆ ಹೋಗಲಿಲ್ಲ. ಕಿಲಿ ನಮ್ಮ ಹತ್ರ ಕೊಟ್ಟೇನೆ ದೇವರಿಗೆ ಹೋಗಿರೋದು. ಕಿಲಿ ತಕ್ಕೊಂಡು ನಾವು ಆ ಡೋರ್ ತೆಗೆಯಬೇಕು. ಆ ಪರಿಶ್ರಮ, ಆ ಹಾರ್ಡ್ ವರ್ಕ್ ನಾವು ಮಾಡಿದರೆ ನೋಡ್ರಿ, ಆ ಕಣ್ಣೀರಿನ ಕಣಿವೆಯಲ್ಲಿ ಸ್ತೋತ್ರ ಮಾಡುವುದು ಎಷ್ಟು ಕಷ್ಟ. ನೀವು ಮಾಡ್ತೀರಾ? ಕಣ್ಣೀರಿನ ಕಣಿವೆಯಲ್ಲಿ ನಾವು ಇನ್ನೂ ಕಣ್ಣೀರಲ್ಲಿ ಇತ್ತು, ಮತ್ತೆ ದುಃಖದಲ್ಲಿ ಇತ್ತು, ಭಯದಲ್ಲಿ ಇತ್ತು, ಗೊಂದಲದಲ್ಲಿ ಇತ್ತು, ಗೊಣಗಾಟದಲ್ಲಿ ಇದ್ದರೆ ನಮಗೆ ಸಮಾಧಾನ ಆಗುತ್ತದೆ ಅಲ್ಲವೇ? ಆವಾಗ ಏನು ಮಾಡ್ತೇವೆ? ನಾವು ಆ ಕಣಿವೆಯಲ್ಲಿ ಚಾಪೆ ಹಾಕ್ಕೊಂಡು ನಾವು ಮಲಗ್ತಾ ಇರ್ತೇವೆ. ಅದು ತುಂಬ ಕಷ್ಟ ನಮಗಿನ್ನೂ ಆಗುತ್ತದೆ ಅಂತ ನೀವು ಅರ್ಥ ಮಾಡಿಕೋಬೇಕು.
ಇದು ನಮಗೆ ಕಷ್ಟ ಸಮಯವಾದರೂ ನಾವು ದೇವರೊಂದಿಗೆ, ದೇವರ ವಾಕ್ಯದೊಂದಿಗೆ ಕೆಲಸ ಮಾಡುತ್ತಲೇ ಇರಬೇಕು. ಅದು ತಾತ್ಕಾಲಿಕ ಎಂದು ದೇವರು ಹೇಳುತ್ತಾರೆ. ಅದು ತಾತ್ಕಾಲಿಕ, ಅದು ಇಟ್ ಇಸ್ ಎ ವೇ ಟು ಗೋ. ಮತ್ತೆ ನಾವು ಹಾದು ಹೋಗಬೇಕು. ಯಾರಿಗೂ ಆ ದಾರಿ ತಪ್ಪಿಸೋಕ್ಕಾಗಲ್ಲ. ಆ ದಾರಿಯಲ್ಲಿ ನೀವು ಹೋಗ್ತೀರಿ, ನಾನು ಹೋಗ್ತೀರಿ. ನೀವು ತಿಳ್ಕೊಳ್ತೀರಿ ಬರೀ ನೀವೇ ಹೋಗ್ತೀರಿ ಅಂತ. ಎಲ್ಲರಿಗೂ ಆ ದಾರಿಯಲ್ಲಿ ಹೋಗಬೇಕು. ಮತ್ತೆ ಆ ದೇವರ ದೊಣ್ಣೆ ಮತ್ತು ಕೋಲು ನಾವು ಹಿಡಿದರೆ ನಮಗೆ ಧೈರ್ಯ ಬರ್ತದೆ. ಮತ್ತು ಆ ಧೈರ್ಯ ಬಂದರೆ ನಾವು ಅಳುವುದಿಲ್ಲ, ಅಲ್ಲವೇ? ನಮಗೆ ಧೈರ್ಯ ಇಲ್ಲದೆಂದರೆ ಅಯ್ಯೋ ನನ್ನ ಸಹಾಯಕ್ಕೆ ಯಾರು ಬರ್ತಾರೆ, ನನಗೇನು ಸಹಾಯ ಇದೆ, ಯಾರು ನನಗೆ ಸಹಾಯ ಮಾಡುವುದಕ್ಕೆ ಇಲ್ಲ ಅಂತ ತಿಳ್ಕೊಂಡು ನಾವು ಇನ್ನೂ ಕಣ್ಣೀರಲ್ಲೇ ಇರುತ್ತೇವೆ. ಅಂತಹ ಸಮಯದಲ್ಲಿ ನಾವು ದೇವರನ್ನು ಆಳವಾಗಿ ಸಲ್ಲಿಸಬೇಕು ಮತ್ತು ಪಾಲಿಸಬೇಕು. ದೇವರನ್ನು ಆಳವಾಗಿ ನಂಬಬೇಕು. ಅದೇ ನಾನು ಹೇಳಿರೋದು, ಫೇತ್ ಕಮ್ಸ್ ಬೈ ಹಿಯರಿಂಗ್. ನಾವು ಕೇಳ್ತಾ ಇರಬೇಕು ದೇವರ ವಾಕ್ಯಗಳು. ಆದರೆ ಮಾತ್ರ ನಮಗೆ ಫೇತ್ ಬರುವುದು, ಇಲ್ಲದಿದ್ದರೆ ನಮಗೆ ಫೇತ್ ಬರುವುದೇ ಇಲ್ಲ. ಕಣಿವೆಯು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇದೆ. ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಅದರ ಮೂಲಕ ನಾವು ಹಾದು ಹೋಗಲು ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಣಿವೆಯಲ್ಲಿ ತುಂಬಾ ಕಷ್ಟ, ಅಲ್ಲಿ ಹೋಗಬೇಕು. ಅಲ್ಲಿ ನೀವು ಲೇಸಿ ಆಗಿದರೆ ತುಂಬಾ ವಿಶ್ವಾಸಿಗಳು ಆ ಕಣಿವೆಯಲ್ಲಿ ಲೇಸಿ ಆಗ್ಬಿಡ್ತೀರಿ. ಲೇಸಿ ಆಗಬಾರದು. ಅಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬೇಕು. ನಾವು ಅಲ್ಲಿ ಏನು ಮಾಡಬೇಕು? ಆ ಕಷ್ಟ ಸಮಯವನ್ನು ನಾವು ಸ್ವೀಕರಿಸಬೇಕು. ನಾವು ಆ ಕಷ್ಟ ಸಮಯವನ್ನು ಸ್ವೀಕರಿಸಿದರೆ ಮಾತ್ರ ನಮಗೆ ಸ್ತೋತ್ರ ಬರುವುದು. ಇಲ್ಲದಿದ್ದರೆ ಗೊಣಗಾಟ ಬರ್ತದೆ, ಇಲ್ಲದಿದ್ದರೆ ದುಃಖ ಬರ್ತದೆ, ನಮಗೆ ಭಯ ಬರ್ತದೆ. ಆ ಉರಿಯುತ್ತಿರುವ ಸಮಯವನ್ನು ನಾವು ಸ್ವೀಕರಿಸಬೇಕು. ಅದು ಹೌದು, ಉರಿಯುತ್ತಿರುವ ಸಮಯ, ನಮಗೆ ಕಾಣುವುದೇ ಇಲ್ಲ. ಏನಾಗುತ್ತದೆ ನಮ್ಮ ಭಯ ತುಂಬ ಹೆಚ್ಚಾಗುತ್ತದೆ. ಭಯ ಬಂದರೆ ಏನು, ವಿಶ್ವಾಸ ಹೊಟ್ಟು ಹೋಗುತ್ತದೆ ಅಲ್ಲವೇ? ಭಯ ಮತ್ತು ವಿಶ್ವಾಸ ಒಟ್ಟಿಗೆ ಇರಕ್ಕಾಗಲ್ಲ, ಎರಡು ಒಟ್ಟಿಗೆ ಇರಕ್ಕಾಗಲ್ಲ. ನಿಮ್ಮಲ್ಲಿ ಭಯ ಇದ್ದರೆ ಅರ್ಥ ಮಾಡ್ಕೋಬೇಕು, ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದರೆ, ಸಂಪೂರ್ಣ ವಿಶ್ವಾಸ ಇದ್ದರೆ ಭಯ ಬರುವುದಿಲ್ಲ. ಅರ್ಥ ಮಾಡ್ಕೋಬೇಕು. ಆ ಸಂಪೂರ್ಣ ವಿಶ್ವಾಸದಲ್ಲಿ ಇದ್ದರೆ ನಮಗೆ ಭಯ ಬರುವುದಿಲ್ಲ. ಆ ಉರಿಯುತ್ತಿರುವ ಆ ಸಮಯದಲ್ಲಿ ನಾವು ಕೆಲಸ ಮಾಡಬೇಕು. ದೇವರ ಕೆಲಸ ಮಾಡಬೇಕು ಅಂದರೆ ದೇವರ ವಾಕ್ಯದ ಪ್ರಕಾರ ನಾವು ನಡೆಯಬೇಕು. ಇಲ್ಲದಿದ್ದರೆ ನೀವು ಮತ್ತೆ ಕಣಿವೆಯಲ್ಲಿ ಉಳಿಯುತ್ತೀರಿ. ನೀವು ಗೊಂದಲಗೊಳ್ಳಬಹುದು, ಭಯಪಡಬಹುದು ಮತ್ತು ಬೇಸರಗೊಳ್ಳಬಹುದು. ನಿಮಗೇ ಗೊತ್ತು ನೀವೇನು ಹೌದು ಹೋಗ್ತಾ ಇದ್ದೀರಿ. ಆವಾಗ ಎಲ್ಲ ನೀವು ಈ ಮೆಸೇಜು ನೆನಪಿನಲ್ಲಿ ಇಡಬೇಕು. ಹಲ್ಲೆಲೂಯಾ. ಕಣಿವೆಯಲ್ಲಿ ಹೆಚ್ಚು ಸಮಯ ಉಳಿಯೋದು ಏನು ಅಪಾಯ ಎಂದು ನಿಮಗೆ ತಿಳಿದಿದೆ. ನಿಮ್ಮ ಕೋಪ. ಹೇಗೆ ನೀವು ಹೆಚ್ಚು ಸಮಯ ಉಳಿಯುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೋಪ, ಚಿಂತಗಳು, ನಿರಾಸೆಗಳು, ಭಯ, ಹತಾಶಗಳು ಮತ್ತು ನಿಮ್ಮ ಹೃದಯದಲ್ಲಿ ಉಳಿದಿರುವ ಇದರ ಪಾಪಗಳು ನಿಮ್ಮನ್ನು ಕಣಿವೆಯಲ್ಲಿ ಉಳಿಯುವಂತೆ ಮಾಡುತ್ತದೆ. ಅರ್ಥವಾಯಿತೆ? ಕೋಪ ಬರ್ತದೆ. ಅಯ್ಯೋ ಅವಳು ಕಾರಣ, ಅಲ್ಲಾಂದ್ರೆ ಅವನ ಕಾರಣ, ನಾನು ಇದೆಲ್ಲ ಅನುಭವಿಸ್ತಾ ಇದ್ದೇನೆ. ನೀವು ಕಣಿವೆಯಲ್ಲೇ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ತುಂಬಾ ಕಷ್ಟ. ಯಾಕೆ ಅಲ್ಲಿ ಉಳಿಯಬೇಕಾಗತ್ತೆ? ನಮ್ಗೆ ತುಂಬಾ ಕೋಪ ಇದೆ, ಕ್ಷಮಿಸಾದಿರುವಿಗೆ ತುಂಬಾ ಇದೆ. ಹೌದು, ಅವನಂಗೆ ಮಾಡಿದಾನೆ, ಅವಳಿಂಗ ಮಾಡಿದ್ದಾರೆ, ನನಗೆ ಕ್ಷಮಿಸುವುದಕ್ಕೆ ಆಗುವುದಿಲ್ಲ. ನೀವು ಕಣಿವೆಯಲ್ಲೇ ಇರ್ತೀರಿ. ಅಲ್ಲಾಂದ್ರೆ ಭಯ, ಮುಂದೆ ಏನಾಗುತ್ತದೆ? ದೇವರು ಹೇಳ್ತಾ ಇದ್ದಾರೆ ಭಯಪಡಬೇಡ. ರೋಮಪುರದವರಿಗೆ 8:28 ಎಲ್ಲ ಒಳ್ಳೇದಕ್ಕೆ ಆಗುವುದು, ಆದರೂ ಆ ವಿಶ್ವಾಸ ಬರುವುದಿಲ್ಲ. ಯಾಕೆ? ಕಣಿವೆಯಲ್ಲಿ ಇದ್ರೆ ದೇವರ ಮಕ್ಕಳೇ ನಾವು ಸ್ತೋತ್ರ ಹೇಳಿಕೊಂಡು ಆ ದೇವರ ದೊಣ್ಣೆಯು ಕೋಲು ಧೈರ್ಯ ಕೊಡ್ಲಿಲ್ಲದಿದ್ದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ. ಸೊ ನಿಮ್ಮ ಕೋಪ, ಆತಂಕ, ದುಃಖ, ಚಿಂತಗಳು, ಭಯ, ಕ್ಷಮಿಸಾದಿರುವಿಗೆ ಇದೆಲ್ಲ ನಿಮ್ಮನ್ನು ಆ ಕಣಿವೆಯಲ್ಲಿ ಉಳಿಯುವಂತೆ ಮಾಡುತ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಅದು ನಮಗೆ ಅಪಾಯಕಾರಿ. ಅದು ನಮ್ಮ ಪರಿಸ್ಥಿತಿಗಳ ಇನ್ನೂ ಕೆಟ್ಟದಾಗಿ ಮಾಡುತ್ತದೆ. ನಮಗೆ ತಕ್ಷಣ ಆ ಪೀಸು ಬರಬೇಕು, ಆ ಸಂತೋಷ ಬರಬೇಕು. ದೇವರಿದ್ದಾರೆ, ದೇವರ ಒಳ್ಳೆಯದು ಮಾಡ್ತಾರೆ ಅಂತ ಆ ಸಂತೋಷ ನಾವು ಅನುಭವಿಸಬೇಕು. ಸಂತೋಷ ಅನುಭವಿಸಿದಾಗ ನಾವು ಪರ್ವತಕ್ಕೆ ಹೋಗ್ತಾ ಇದ್ದೇವೆ. ಆ ಸಂತೋಷ ಬರ್ತಾ ಇಲ್ಲ, ಇನ್ನೂ ನೀವು ನಿರಾಶೆಯಲ್ಲಿ ಇದ್ದೀರಾ, ಇನ್ನೂ ನೀವು ಭಯದಲ್ಲಿ ಇದ್ದೀರಾ. ಅರ್ಥ ಮಾಡಿಕೊಳ್ಳಿ, ನೀವು ಕಣಿವೆಯಲ್ಲೇ ಇರ್ತೀರಿ ಅಂತ. ನಿಮಗೆ ಬೇಕಾಗಿರುವುದು ಆಳವಾದ ಸಲ್ಲಿಕೆ ಮತ್ತು ಆಳವಾದ ವಿಧೇಯತೆ. ಉತ್ತಮ ಮತ್ತು ಉತ್ತಮ ವ್ಯಕ್ತಿಯಾಗಿ ನಾವು ಮುಂದೆ ಹೋಗಬೇಕು. ಈಗ ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ
ದೇವರು ನಮ್ಮ ಶಾಂತಿಯನ್ನು ಒಣಗಲು ಅನುಮತಿಸಿದಾಗ ಅವನು ನಾವು ಯಾರೆಂಬುದರ ಜೊತೆ ವ್ಯವಹರಿಸುತ್ತಾನೆ. ನಮ್ಮ ಶಾಂತಿಯನ್ನು ಒಣಗಲು ಅವನು ಅನುಮತಿಸುತ್ತಾನೆ. ಆವಾಗ ನಾವು ವಿಶ್ವಾಸದಿಂದ ಕೆಳಗೆ ಹೋಗಬಾರದು, ನಾವು ಮುಂದೆ ಎದ್ದು ಬರಬೇಕು, ದೇವರಿಗೆ ಹತ್ರ ಹೋಗಬೇಕು. ತುಂಬ ಜನರು ವಿಶ್ವಾಸದಿಂದ ಹೋಗ್ಬಿಡ್ತಾರೆ, ದೇವರಿಂದ ದೂರ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ನಾವು ನಮ್ಮ ಶಾಂತಿಯನ್ನು ಕಳೆದುಕೊಂಡಾಗ ನಮ್ಮ ಶಾಂತಿಯನ್ನು ನಾಶಪಡಿಸಿದ ಇತರರಲ್ಲಿ ನಾವು ಯಾವಾಗಲೂ ತಪ್ಪನ್ನು ಕಂಡುಕೊಳ್ಳುತ್ತೇವೆ, ಅಲ್ಲವೇ? ಅವರೇ ಕಾರಣ, ಅವರೇ ಕಾರಣ, ಅವರೇ ಕಾರಣ ಅಂತ ನಾವು ಹೇಳ್ತೇವೆ. ಅದು ನಮ್ಮ ಕುಟುಂಬ ಸದಸ್ಯ, ಸ್ನೇಹಿತ ಅಥವಾ ಸಹೋದ್ಯೋಗಿ ಆಗಿರಬಹುದು. ಹೌದು, ಇದರ ಪಾಪಗಳಿಂದ ನಾವು ಬಳಲುತ್ತಿರಬಹುದು. ಹೌದು, ಬೇರೆಯವರ ಪಾಪಗಳಿಂದ ನಾವು ಬಳಲುತ್ತೇವೆ, ಅದು ನಿಜ. ಆದರೆ ನಾವು ಅವರು ಪಾಪ ತುಂಬಾ ಎಂದು ನೋಡಿ ನಮ್ಮ ಪಾಪಗಳು ಗಮನಿಸದೆ ಇದ್ದರೆ ಇನ್ನೂ ಶಾಂತಿ ಕೆಟ್ಟೋಗುತ್ತದೆ. ಹೌದು, ಅವರು ಪಾಪ ಮಾಡಿದ್ದಾರೆ, ಅವರ ಪಾಪದಿಂದನೇ ನಾನು ಬಳಲುತ್ತಾ ಇರುವುದು. ಹೌದು, ಏನು ಡೌಟೇ ಇಲ್ಲ. ಹೌದು, ಅವರ ಕಾರಣನೇ ನನಗೂ ತೊಂದರೆ ಬಂದಿರುವುದು. ಆದರೆ ನಾವು ಏನು ಮಾಡಬೇಕು ಎಂದು ದೇವರು ಬಯಸುತ್ತಾರೆ, ನಾವು ನಮ್ಮಲ್ಲಿ ನೋಡಬೇಕು. ನಾನು ಎಲ್ಲಿ ಚೇಂಜ್ ಆಗಬೇಕು, ನಾನೆಲ್ಲಿ ಚೇಂಜ್ ಆಗಬೇಕು, ನಾನೆಲ್ಲಿ ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದು ನೀವು ಮಾಡಲಿಲ್ಲದಿದ್ದರೆ ನಿಮ್ಮ ಶಾಂತಿ ಇನ್ನೂ ಒಣಗುತ್ತೆ, ಇನ್ನೂ ಒಣಗುತ್ತೆ, ಇನ್ನೂ ಒಣಗುತ್ತೆ. ನಿಮ್ಮ ಶಾಂತಿ ಇನ್ನೂ ಶುಷ್ಕವಾಗಿ ಇರುವುದಕ್ಕೆ ದೇವರು ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಪಾಪಕ್ಕಿಂತ ಹೆಚ್ಚಾಗಿ ಇತರರ ಪಾಪಗಳನ್ನು ನೋಡಿದಾಗ ಮತ್ತು ಚಿಂತಿಸಿದಾಗ ದೇವರು ನಮ್ಮ ಶಾಂತಿಯನ್ನು ಹೆಚ್ಚು ಭಂಗಗೊಳಿಸುತ್ತಾನೆ. ಮೊದಲು ನಾವು ನಮ್ಮ ಪಾಪಗಳನ್ನು ನೋಡಿ ನಮ್ಮನ್ನು ಸರಿಪಡಿಸಬೇಕೆಂದು ದೇವರು ಬಯಸುತ್ತಾನೆ. ಹೌದು, ಅವರು ಪಾಪ ಮಾಡಿದ್ದಾರೆ, ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಮತ್ತೆ ನಾವು ಬೈನಾಕ್ಯುಲರ್ ಇಟ್ಕೊಂಡು ಅವರ ಪಾಪನೇ ನೋಡಿಕೊಂಡಿದ್ದರೆ, ಅವರಿಂಗ ಮಾಡಿದ್ದಾರೆ ಇಟ್ಕೊಂಡ್ರೆ ನಮ್ಮ ಶಾಂತಿ ಇನ್ನೂ ಹೋಗುತ್ತಾ ಇರುತ್ತದೆ. ಏನಾಗುತ್ತದೆ ಆವಾಗ? ನೀವು ಕಣಿವೆಯಲ್ಲೇ ಬ್ಲಾಂಕೆಟ್ ಒಳಗಡೆನೇ ನೀವು ಮಲ್ಕೊಟ್ಟಿರಬೇಕು, ಇದೇ ಆಗುವುದು. ಹಲ್ಲೆಲೂಯಾ. ಆಗ ನಾವು ನಮ್ಮ ಪರಿಸ್ಥಿತಿಗಳನ್ನು ನಿಯಂತ್ರಿಸಬೇಕು. ಮೊದಲು ನಾವು ನಮ್ಮ ಪಾಪಗಳನ್ನು ನೋಡಿ ನಮ್ಮನ್ನು ಸರಿಪಡಿಸಬೇಕೆಂದು ದೇವರು ಬಯಸುತ್ತಾನೆ. ಆವಾಗ ನಮ್ಮ ಪರಿಸ್ಥಿತಿಗಳು ದೇವರು ನಿಯಂತ್ರಿಸುತ್ತಾನೆ. ನಾವು ಇತರರ ಪಾಪಗಳು ನೋಡ್ತಾ ಇದ್ದರೆ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ದೇವರ ಮಕ್ಕಳೇ. ಆದರೆ ಒಂದು ಸಮಸ್ಯೆ ಬಂದಾಗ, ಹೌದು, ಬೇರೆಯವರ ಪಾಪದಿಂದ ಸಮಸ್ಯೆ ಬಂದಿದೆ, ಆದರೆ ಆವಾಗ ನಾನೇನು ಕರೆಕ್ಟ್ ಮಾಡಬೇಕು? ನಾನು ಅವರಿಗೆ ಬೈಯುವುದು ಹಂಗೆಲ್ಲ ಮಾಡ್ತಾ ಇತ್ತು, ಮತ್ತು ಗುಣಗಾಟ ಮಾಡ್ತಾ ಇತ್ತು, ದುಃಖ ಪಡ್ತಾ ಇತ್ತು, ಹಂಗೆಲ್ಲ ಮಾಡ್ತಾ ಇತ್ತು. ಅಲ್ಲ, ಹಂಗೆಲ್ಲ ನಾನು ಮಾಡಬಾರದು. ನಾನು ಸಂತೋಷದಲ್ಲಿ ಇರಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು. ನನ್ನಲ್ಲಿ ಏನು ಕರೆಕ್ಟ್ ಮಾಡಬೇಕು? ನನ್ನ ಶಾಂತಿ ಹೋಗಿದೆಯಾ? ನನ್ನ ಸಂತೋಷ ಹೋಗ್ಬಿಟ್ಟಿದೆಯಾ? ದೇವರೇನು ಹೇಳಿದ್ರು? ಯಾವಾಗಲೂ ನಾವು ಸಂತೋಷವಾಗಿರಬೇಕು, ಶಾಂತಿಯಾಗಿರಬೇಕು. ಅದು ನನಗಾಗ್ತಾ ಇಲ್ವಲ್ಲ, ಅದರಲ್ಲಿ ನಾನು ಮುಂದುವರಬೇಕು. ಇದೇ ಪರಿಶ್ರಮ. ದಿಸ್ ಈಸ್ ಅವರ್ ಹಾರ್ಡ್ ವರ್ಕ್. ಅನ್ಲೆಸ್ ವಿ ಡೂ ಹಾರ್ಡ್ ವರ್ಕ್, ದೇವರ ಮಕ್ಕಳೇ, ಯಾರಿಗೂ ಸಂತೋಷವಾಗಿ ಇರಕ್ಕಾಗಲ್ಲ. ಯಾರಿಗೂ. ಹಾರ್ಡ್ ವರ್ಕ್ ಮಾಡುವವರಿಗೆ ಮಾತ್ರ ಮುಖ ಪ್ರಸನ್ನವಾಗಿ ಇಡಬಹುದು, ಇಲ್ಲದವರಿಗೆಲ್ಲ ಉಪ್ಪು. ಐ ಆಮ್ ದ ಉಪ್ ಆಫ್ ದಿಸ್ ವರ್ಲ್ಡ್. ಯು ಆರ್ ರೆಪ್ರೆಸೆಂಟಿಂಗ್ ಉಪ್ ಆಫ್ ದಿಸ್ ವರ್ಲ್ಡ್. ಹಾರ್ಡ್ ವರ್ಕ್ ಮಾಡಬೇಕು. ನೀವು ಲೇಸಿಯಾಗಿ ಕಣಿವೆಯಲ್ಲಿ ಮಲಗಿದರೆ, ಬ್ಲಾಂಕೆಟ್ ಹೊತ್ತಿಕೊಂಡು ನೀವು ಮಲಗಿದರೆ, ನಿಮಗೆ ಎಂದೂ ನಮ್ಮ ಮುಖಕ್ಕೆ ಸಂತೋಷ ಬರುವುದಿಲ್ಲ, ನಿಮ್ಮ ಹೃದಯದಲ್ಲಿ ಸಮಾಧಾನ ಬರುವುದಿಲ್ಲ. ಯಾಕೆ? ಯಾವಾಗ ನಮ್ಮ ಸಮಾಧಾನ ಹೊಟ್ಟೋಗುತ್ತದೆ, ನಾವು ಬೇರೆಯವರ ಪಾಪ ನಮ್ಮ ಪಾಪತಿಯಿಂದ ಜಾಸ್ತಿಯಾಗಿ ನೋಡುತ್ತಾ ಇದ್ದರೆ, ಬೈನಾಕ್ಯುಲರ್ ಇಟ್ಕೊಂಡು ನಾವು ನೋಡುತ್ತಾ ಇದ್ದರೆ ನಮಗೆ ಯಾವತ್ತೂ ಶಾಂತಿ ಸಿಗಲ್ಲ. ಅರ್ಥ ಮಾಡಿಕೊಳ್ಳಿದ್ದವರ ಮಕ್ಕಳೇ. ಹಲ್ಲೆಲೂಯಾ. ಧರ್ಮಗ್ರಂಥಗಳು ಹೇಳುವಂತೆ ನಾವು ಯೇಸುವಿನಂತೆ ಹೆಚ್ಚು ಹೆಚ್ಚು ಬೆಳೆಯಬೇಕು. ನಮ್ಮ ದಾರಿ ಏನು? ನಾವು ಯೇಸುವಿನಂತೆ ಹೆಚ್ಚು 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 ಬೆಳೆಯಬೇಕು. ಯೇಸುವೇನು? ನಾವು ತಪ್ಪು ಮಾಡಿದರೆ ನಮ್ಮ ತಪ್ಪೇ ನೋಡಿಕೊಂಡು ನಮ್ಮನ್ನು ಬೈತಾ ಇರ್ತಾರಾ? ಇಲ್ಲ, ಅಲ್ಲವೇ? ಯೇಸುವಿನ ಹೃದಯ ಹೆಂಗೆ ಇದೆ, ಅದೇ ತರ ನಮ್ಮ ಹೃದಯ ಆಗಬೇಕು. ಮೊದಲನೇ ಯೋಹಾನ
2:3. ನಾವು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಲು ದೇವರು ಒಂದು ರೀತಿಯ ನಿರುತ್ಸಾಹವನ್ನು ನಮ್ಮಲ್ಲಿ ಅನುಮತಿಸುತ್ತಾನೆ ಎಂದು ನಾವು ತಿಳ್ಕೊಳ್ಳಬೇಕು. ಯಾವಾಗಲೂ ನಮಗೆ ಖುಷಿಯಾಗಿರಬೇಕು. ಆದರೆ ನಮಗೆ ಯಾವಾಗಲೂ ಖುಷಿಯಾಗುವುದಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳುತ್ತದೆ ಯಾವಾಗಲೂ ಖುಷಿಯಾಗಿರಬೇಕು. ಹೇಗೆ ನಾವು ಬೈಬಲ್ ಹೇಳುವ ಪ್ರಕಾರ ಖುಷಿಯಾಗಿರುವುದು? ಪರಿಶುದ್ಧಾತ್ಮನಲ್ಲಿ. ನಾವು ಹಾದು ಹೋಗುವ ಸಮಸ್ಯೆಗಳಲ್ಲಿ ಅಲ್ಲ, ಪರಿಶುದ್ಧಾತ್ಮನಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಅಂದರೆ ನಮ್ಮ ಹೃದಯ ಪರಿಶುದ್ಧವಾಗಿರಬೇಕು. ಆಗತ್ತಾ? ಆಗತ್ತೆ. ಹೇಗೆ? ಕೋಪ ಎಲ್ಲ ಬರ್ತದೆ, ತೆಗೆದುಹಾಕಬೇಕು. ದುಃಖ ಭಯ ಬರ್ತದೆ, ಎಲ್ಲ ತೆಗೆದುಹಾಕಬೇಕು. ದೇವರನ್ನು ನಂಬಬೇಕು. ಇದೇ ಹಾರ್ಡ್ ವರ್ಕ್. ನಾವು ಮಾಡಬೇಕಾದ ಹಾರ್ಡ್ ವರ್ಕ್ ಇದೆ. ನೀವಿದು ಮಾಡಲಿಲ್ಲ ಅಂದರೆ ನೀವು ಲೇಸಿಯಾಗಿ ಉಳಿದುಕೊಂಡಿರ್ತೀರಿ ಮತ್ತು ಕಣಿವೆಯಲ್ಲೇ ಉಳಿಕೊಳ್ಳುತ್ತೀರಿ. ಈ ನಿರುತ್ಸಾಹದ ಸಮಯದಲ್ಲಿ ನೀವು ಬಿಟ್ಟುಕೊಡಲು ಪ್ರಲೋಭನೆಗೆ ಒಳಗಾಗುತ್ತೀರಿ, ಅಥವಾ ನಾವು ದೇವರಿಗೆ ನಮ್ಮ ಬೆತ್ತದಗಳಿಂದ ಕೆಳಗಿಳಿಯಬಹುದು. ಏಕೆಂದರೆ ನಮಗೆ ಏನು ಒಳ್ಳೆಯದು ನಡೆಯುತ್ತಾ ಇಲ್ಲ ಅಲ್ಲವೇ? ನಮಗೇನು ಅರ್ಥವಾಗ್ತಾ ಇಲ್ಲ, ಏನು ನಡೆಯುತ್ತಾ ಇದೆ ಎಂದು ಅರ್ಥವಾಗುವುದಿಲ್ಲ. ಏನು ಒಳ್ಳೆಯದು ನಡೆಯುತ್ತಾ ಇಲ್ಲ. ಆದರೆ ನಮ್ಮ ದಾರಿ ಏನು? ವಚನ ಮಾತ್ರ. ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು. ನಾವು ನಿರುತ್ಸಾಹದಲ್ಲಿ ಹೋಗ್ತೇವೆ, ಭಯದಲ್ಲಿ ಹೋಗ್ತೇವೆ. ನಾವು ತಿಳ್ಕೊಳ್ತೇವೆ, ಅಯ್ಯೋ ಇದೆಲ್ಲ ನಿಜಾನ, ಹಿಂಗೆಲ್ಲ ಆಗುತ್ತದ, ದೇವರಿದ್ದಾರ, ಮತ್ತೆ ನನಗೆ ಯಾಕೆ ಹಿಂಗೆಲ್ಲ ಆಗುತ್ತದೆ ಅಂದ ಗೊಂದಲಗಳಿಗೆಲ್ಲ ನಾವು ಒಳಗಾಗುತ್ತೇವೆ. ಆ ದೊಣ್ಣೆ ಮತ್ತು ಕೋಲು ನಮಗೆ ಧೈರ್ಯ ಕೊಡಲಿಲ್ಲ ಅಂದರೆ ನಾವು ವಿಶ್ವಾಸದಿಂದ ಹೋಗ್ಬಿಡ್ತೇವೆ. ತುಂಬ ವಿಶ್ವಾಸಿಗಳು ವಿಶ್ವಾಸದಿಂದ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ದೊಣ್ಣೆ ಮತ್ತು ಕೋಲು ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಹಂಗೆಲ್ಲ ನಮಗೆ ಬರ್ತದೆ. ನಾವು ನಿರುತ್ಸಾಹದ ಸಮಯದಲ್ಲಿ ನಾವು ಬಿಟ್ಟು ಕೊಡಬೇಕು. ಸಾಕು ನನಗೆ, ಸಾಕು ನನಗೆ, ಸಾಕು, ಇನ್ನು ಮುಂದೆ ಹೋಗಕ್ಕಾಗಲ್ಲ, ನನಗೇನು ಒಳ್ಳೇದಾಗ್ತಾ ಇಲ್ಲ. ಒಳ್ಳೆ ಸತ್ತ ಮನುಷ್ಯರ ತರ ವಿಶ್ವಾಸಿಗಳು ನಡೆಯುತ್ತಾರೆ. ಅದೇ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳಿದೆ. ಯಾಕೆ ನಾವು ಸತ್ತ ಮನುಷ್ಯರ ತರ ನಡೆಯುತ್ತಾ ಇದೆ? ಸತ್ತ ಸನ್ನಿವೇಶಗಳು ನಮ್ಮ ಒಳಗಡೆ ಇದೆ. ಅದಕ್ಕೆ ಜೀವ ಕೊಡುವುದಕ್ಕೆ ಎಸೇಕಿಯೇಲಿಗೆ ದೇವರು ಒಂದು ದರ್ಶನ ತೋರಿಸ್ಕೊಟ್ಟಿರೋದು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನಾವು ಆವಾಗ ತಿಳ್ಕೊಳ್ತೇವೆ, ಇನ್ನೂ ನಮಗೆ ಜೀವನ ಏನು ಆನಂದಿಸೋದಕ್ಕೆ ಆಗುವುದಿಲ್ಲ. ಆಯ್ತು, ಜೀವನ ಎಲ್ಲ ಹೋಯ್ತು, ಆಯ್ತು ಹೋಯ್ತು, ಎಲ್ಲ ಹೋಯ್ತು, ಇನ್ನು ಎದಕ್ಕೆ ಬದುಕಬೇಕು? ತುಂಬ ಜನರು ಹಾಗೆ ಜೀವನ ಮಾಡುವುದು. ಈ ಲೋಕದಲ್ಲಿ ನನಗೇನೂ ಇಲ್ಲ, ಯಾರೂ ಇಲ್ಲ ಸಹಾಯ ಮಾಡೋದಕ್ಕೆ. ದೇವರ ಹತ್ರ ಬಂದ್ ಕೂಡಲು ನನಗೇನು ಸಹಾಯ ಇಲ್ಲ. ತುಂಬ ಜನರು ಹಂಗೆ ಭಾವಿಸುತ್ತಾರೆ. ಹಂಗೆಲ್ಲ ಬರ್ತದೆ ದೇವರ ಮಕ್ಕಳೇ. ವಿಶ್ವಾಸ ಜೀವನ ಅಂತಾರೆ ಸೂಕ್ಷ್ಮತೆಯಿಂದ, ಜಾಗರೂಕತೆಯಿಂದ ಜೀವನ ಮಾಡುವುದು, ಹಾರ್ಡ್ ವರ್ಕಿನಿಂದ ಜೀವನ ಮಾಡುವುದು. ನಾವು ಲೇಸಿಯಾಗಿದ್ದರೆ ನಾವು ಕೆಳಗೆ ಬಿದ್ದುಬಿಡ್ತೇವೆ. ನೋಡಿ, ಪರ್ವತ ಇದೆ, ಪರ್ವತಕ್ಕೆ ನಾವು ಮೇಲೆ ಹತ್ತಬೇಕು, ಅಲ್ಲಿನೇ ನಮ್ಮ ಖುಷಿ. ಆದರೆ ನಾವು ಕೆಳಗೆ ಇದ್ದರೆ, ನೀವೆಲ್ಲಿ ಇದ್ದೀರಾ? ನೀವು ಕೆಳಗೆ ಇದ್ದರೆ ಅರ್ಥ ಮಾಡ್ಕೋಬೇಕು, ನಿಮ್ಮ ಸನ್ನಿವೇಶಗಳು ಇಂಪ್ರೂವ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಕೆಳಗೆ ಇರುವುದು. ನಾವೇನಾದರೂ ಟೆಸ್ಟಿಮನೀಸ್ ನೋಡ್ಬೇಕಲ್ಲ. ಎಲ್ಲ ಒಣ ಎಲುಬುಗಳಂದರೆ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಜೀವನ ಬಂದರೆ ನಮಗೆ ಸ್ವಲ್ಪ ಪ್ರತ್ಯಾಶೆ ಸಿಗುತ್ತದೆ ಎಲ್ಲವೇ? ಇಲ್ಲದಿದ್ದರೆ ನೋಡಿದರೆ ಎಲ್ಲ ಒಣ ಎಲುಬುಗಳು. ತುಂಬಾ ವಿಶ್ವಾಸಿಗಳ ಮುಂದೆ ಎಲ್ಲ ಒಣ ಎಲುಬುಗಳು. ಅದಕ್ಕೆ ಅವರಿಗೆ ವಿಶ್ವಾಸ ಬರುವುದಿಲ್ಲ. ಆದರೂ ದೇವರು ತುಂಬಾ ಮಾಡಿಕೊಟ್ಟಿದ್ದಾರೆ, ಅದೆಲ್ಲ ಅವರು ನೋಡುವುದಿಲ್ಲ. ಅದಕ್ಕಾಗಿ ಅಂತ ಸಮಯದಲ್ಲಿ ಏನಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವರು ನಮ್ಮನ್ನು ತನ್ನ ಜೀವನದಲ್ಲಿ ಆಳವಾಗಿ ಬರುವಂತೆ ಕರೆಯುತ್ತಾನೆ. ನಿಮಗೆ ವಿಶ್ವಾಸ ಇದೆಯಾ? ನಾವು ತುಂಬಾ ದುಃಖದಲ್ಲಿ ಹೋಗ್ತಾ ಇದ್ದರೆ, ಆ ಕಣಿವೆಯಲ್ಲಿ ಇದ್ದರೆ ದೇವರೇನು ಹೇಳುತ್ತಾರೆ? ನನ್ನ ಹತ್ತಿರ ಬಾ, ನನ್ನ ಹತ್ತಿರ ಬಾ, ಎದ್ದೇಳು, ಎದ್ದೇಳು. ಇದೇ ದೇವರು ಹೇಳುವುದು. ನಮಗೆ ಎದ್ದೇಳಬೇಕಂದ್ರೆ ಏನಾದರೂ ನೋಡಬೇಕು. ವಚನ ಅಲ್ಲ, ವಚನ ಏನು ಹೇಳುತ್ತದೆಯೋ ಅದೆಲ್ಲ ನಾವು ನೋಡಬೇಕಾಗಿರುವುದು. ನಮಗೆ ಏನಾದರೂ ಅದ್ಭುತ ನೋಡಿದರೆ ಮಾತ್ರ ನಾವು ಎದ್ದೇಳುವುದು. ಹಂಗೆ ನೀವು ನೋಡಿದರೆ ಇನ್ನೂ ದೇವರ ಮಕ್ಕಳೇ, ನೀವು ಸತ್ತವರಂತೆ ನೀವು ಜೀವನ ಮಾಡ್ತೀರಿ.
ಸೊ ದೇವರು ನಮ್ಮನ್ನು ತನ್ನ ಜೀವನದಲ್ಲಿ ಆಳವಾಗಿ ಬರುವಂತೆ ಕರೆಯುತ್ತಾನೆ. ನಾವು ದೇವರನ್ನು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಸಂತೋಷ ಮತ್ತು ಆಶೀರ್ವಾದಕ್ಕಾಗಿ ಬಳಸುತ್ತಿದ್ದೇವೆ ಅಲ್ಲವೇ? ನೋಡಿ, ಜ್ಞಾನ ಸ್ನಾನ ತಕೊಂಡೆ, ಚರ್ಚ್ ಹತ್ರ ಬರ್ತಾ ಇದ್ದೀವಿ. ಚರ್ಚ್ ಹತ್ರ ಅಲ್ಲ, ಚರ್ಚ್ ಒಳಗೇನೆ ಬರ್ತಾ ಇದ್ದೀವಿ. ಆದರೂ ಒಂದು ಗೋಳಿದೆ ಬರುವುದಕ್ಕೆ, ಒಳ್ಳೆ ಗೋಳಲ್ಲ. ವಿಷನ್ ಏನು? ದೇವರಿಂದ ಏನಾದರೂ ಇಸ್ಕೊಂಡು ಹೋಗ್ಬೇಕು. ದೇವರಿಗೆ ಏನು ಕೊಡುವುದಕ್ಕಲ್ಲ, ದೇವರಿಂದ ಏನಾದರೂ ಇಸ್ಕೊಂಡು ಹೋಗುವುದಕ್ಕೆ ಜ್ಞಾನ ಸ್ನಾನ ತಕ್ಕೊಂಡಿರುವುದು, ಬಂದಿರುವುದು. ಏನಂತ ದೇವರಿಗೆ ಬೇಕು ಹೇಳಿ? ದೇವರ ಮಕ್ಕಳೇ, ಅವರ ವಾಕ್ಯ ಪಾಲಿಸುವುದು ಅಷ್ಟೇ ದೇವರಿಗೆ ಬೇಕು. ಅವರ ಸೇವೆ ಮಾಡುವುದು ಅದೇ ದೇವರಿಗೆ ಹೇಳುವುದು. ಅದೆಲ್ಲ ಮಾಡೋಕ್ಕಾಗಲ್ಲ. ದೇವರಿಂದ ಇಸ್ಕೊಂಡು ಹೋಗುವುದಕ್ಕೆ ಜನ ಬರ್ತಾರೆ, ಮತ್ತೆ ಏನು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಅವರ ಒಣ ಎಲುಬುಗಳು ತರ ಆಗ್ಬಿಡ್ತಾರೆ. ಸೊ ನಾವು ದೇವರನ್ನು ಆಶೀರ್ವಾದಕ್ಕಾಗಿ, ಸಂತೋಷ ಮತ್ತು ನಮ್ಮ ಸ್ವಾರ್ಥದಕ್ಕಾಗಿ ಬೆಳೆಸುತ್ತೇವೆ. ನಾವು ಅವನ ಆಜ್ಞೆಗಳನ್ನು ಪಾಲಿಸುವುದಿಲ್ಲ ಅಥವಾ ಮತ್ತು ಯಾವುದೇ ದೇವರ ಸೇವೆಯನ್ನು ಮಾಡುವುದಿಲ್ಲ. ದೇವರಿಗೂ ಕೊಡಬೇಕು. ದೇವರ ಮಕ್ಕಳೇ, ಬೈಬಲ್ ಓದಿರಿ. ನನಗೂ ದೇವರಿಂದ ಬೇಕು, ಆದರೆ ದೇವರಿಗೂ ನನ್ನಿಂದ ಏನು ಬೇಕು? ಅದೆಲ್ಲಿ ಇದೆ? ಬೈಬಲಲ್ಲಿ ಇದೆ. ನನ್ನಿಂದ ದೇವರಿಗೆ ಏನು ಬೇಕು? ನಾನು ಕೊಡುವವನಾಗಿರಬೇಕು. ಅದು ಬೈಬಲ್ ಓದಿದರೇನೆ ನಮಗೆ ತಿಳಿಯುವುದು. ನಾನು ಅವನ ತರ ಆಗಬೇಕು, ಅವನ ಪಾತ್ರದಲ್ಲಿ ನಾನು ಬೆಳೆಯಬೇಕು. ಅದೇ ಅವನಿಗೆ ಕೊಡಬೇಕಾಗಿರುವುದು, ಅವನ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಈಗ ನೀವು ಆಧ್ಯಾತ್ಮಿಕ ಕಣಿವೆಯಲ್ಲಿ ಇರುವ ಕೆಲವು ಚಿಹ್ನೆಗಳನ್ನು ನಾನು ಹೇಳ್ತೀನಿ. ಪ್ರಾರ್ಥನೆಯ ಜೀವನವನ್ನು ತುಂಬ ಶುಷ್ಕವಾಗಿರುತ್ತದೆ. ನಿಮಗೆ ನಂಬಿಕೆ ಇಲ್ಲ ಮತ್ತು ಪ್ರೀತಿ ಇಲ್ಲ ಎಂದು ನೀವು ಭಾವಿಸಬಹುದು. ನೀವು ಇನ್ನೂ ಮುಂದೆ ನಿಮ್ಮ ಆಧ್ಯಾತ್ಮಿಕ ಒಡಹುಟ್ಟಿದವರ ಜೊತೆ ಇರುವುದನ್ನು ಆನಂದಿಸದೇ ಇರುವುದು. ಯಾವುದೇ ಆಧ್ಯಾತ್ಮಿಕ ಕೆಲಸವನ್ನು ಮಾಡಲು ಆಸಕ್ತಿ ಇಲ್ಲ. ಎದಕ್ಕೂ ಒಂದು ಉತ್ಸಾಹ ಇಲ್ಲ. ಹಳೆ ಉತ್ಸಾಹ ಎಲ್ಲ ಹೋಯ್ತು. ಮೊದಲೆಲ್ಲ ತುಂಬ ಉತ್ಸಾಹ ಇತ್ತು. ಈಗ ಪ್ರಾರ್ಥಿಸುವುದಕ್ಕೆ ಉತ್ಸಾಹ ಇಲ್ಲ, ಬೈಬಲ್ ಓದುವುದಕ್ಕೆ ಉತ್ಸಾಹವಿಲ್ಲ, ಫೆಲೋಶಿಪ್ಗೆ ಉತ್ಸಾಹ ಇಲ್ಲ. ಚರ್ಚ್ ಬರುವುದಕ್ಕಾದರೂ ಯಾರಾದರೂ ಪುಷ್ ಮಾಡಬೇಕು. ಯಾರಾದರೂ ಪುಷ್ ಮಾಡಿದರೆ ಬರ್ತಾರೆ. ಪುಷ್ ಮಾಡಲಿಲ್ಲ ಅಂದ್ರೆ ಏನಾದರೂ ಒಂದು ಎಕ್ಸ್ಕ್ಯೂಸ್ ಹೇಳ್ತಾರೆ. ತಲೆನೋವು ಬಂದಿತ್ತು, ಅಲ್ಲಾಂದ್ರೆ ಅಜ್ಜಿಗೆ ಹುಷಾರಿರ್ಲಿಲ್ಲ, ಅಲ್ಲಾಂದ್ರೆ ಆ ಅಜ್ಜನ ಅದು ಮಾಡಬೇಕಾಯ್ತು. ಅವರಿಗೆಲ್ಲ ಎಕ್ಸ್ಕ್ಯೂಸ್ ಬರ್ತದೆ. ಮೊದಲೆಲ್ಲ ಹಂಗೆ ಎಕ್ಸ್ಕ್ಯೂಸ್ ಬರ್ತಾ ಇರಲಿಲ್ಲ. ಯಾಕೆ? ಅರ್ಥ ಮಾಡಿಕೊಳ್ಳಿ. ನೀವು ಕಣಿವೆಯಲ್ಲಿ ಇದ್ದೀರಿ ಅಂತ ಅರ್ಥ. ಯಾಕೆ ಕಣಿವೆಯಲ್ಲಿ ಇದ್ದೀರಿ? ನೀವು ದೇವರ ದೊಣ್ಣೆ ಮತ್ತು ಕೋಲು ನೀವು ಕಾಣ್ತಾ ಇಲ್ಲ, ದೇವರು ತೋರಿಸ್ತಾ ಇದ್ದಾರೆ. ಅದೇ ನಮಗೆ ಧೈರ್ಯ ಕೊಡಬೇಕಾಗಿರುತ್ತೆ. ಅದು ನೀವು ನೋಡ್ತಾನೇ ಇಲ್ಲ, ಯಾಕೆಂದ್ರೆ ವಾಕ್ಯ ಗೊತ್ತಿಲ್ಲ. ವಾಕ್ಯ ಹೇಳಿದ್ರು, ಪಾಸ್ಟರ್ ಹೇಳಿ ಕೊಟ್ಟರು, ನಿಮಗೆ ಅದು ಅರ್ಥವಾಗುವುದಿಲ್ಲ. ಎಲ್ಲ ಶುಷ್ಕವಾಗ್ಬಿಡ್ತದೆ. ಆ ಮೊದಲಿನ ಉತ್ಸಾಹ ಇಲ್ಲ. ನೀವೇ ನೋಡಿ ದೇವರ ಮಕ್ಕಳೇ, ಆ ಮೊದಲಿನ ಉತ್ಸಾಹ ನಮಗೆ ಈಗ ಇದೆಯಾ? ಜ್ಞಾನ ಸ್ನಾನ ತಕ್ಕೊಂಡಿದಾಗ ನೀವು ಚರ್ಚಿಗೆ ಬರಕ್ ಶುರುವಾಯಿತು, ಎಷ್ಟೊಂದು ಖುಷಿ ಇತ್ತು. ಆ ಖುಷಿ ನಿಮಗೆ ಇನ್ನೂ ಇದೆಯಾ? ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಕಣಿವೆಯಲ್ಲಿ ಮಲ್ಕೊಳ್ತಾ ಇದ್ದೀರಿ ಅಂತ. ಹಲ್ಲೆಲೂಯಾ. ನೀವು ಹೀಗೆ ಮುಂದುವರೆದರೆ ನಿಮ್ಮ ಹೃದಯವನ್ನು ನೀವು ಗಟ್ಟಿಗೊಳಿಸುತ್ತೀರಿ. ನೀವು ವಿಭಿನ್ನವಾಗಿ ಕೆಲಸವನ್ನು ಮಾಡಬೇಕು ಎಂದು ನಿಮಗೆ ತಿಳಿದಿದೆ. ನಾನು ಹಿಂಗೆ ಇರಬಾರದು, ನಾನು ಚೇಂಜ್ ಆಗಬೇಕು ಅಂತ ವಿಶ್ವಾಸಿಗಳಿಗೆ ತಿಳಿದಿದೆ. ಆದರೂ ಅವರು ಮಾಡುವುದಿಲ್ಲ. ಶಕ್ತಿ ಬರ್ತಾ ಇಲ್ಲ ಅವರಿಗೆ. ಅಲ್ಲಿ ಮತ್ತು ಚಾಪೆ ಹಾಕೊಂಡು ಮಲಗಿದರೇನೆ ಅವರಿಗಿನ್ನೂ ಶಕ್ತಿ ಸಿಗುವುದು ಅಂತ ಅವರು ತಿಳ್ಕೊಳ್ತಾರೆ. ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದ್ರು ಅವರು ಮಾಡುವುದಿಲ್ಲ. ನಿಮಗೆ ತಿಳಿದಿದೆ ಏನು ಮಾಡಬೇಕು ಅಂತ, ಅದನ್ನು ಮಾಡುವವರೆಗೆ ನಿಮ್ಮ ಹೃದಯವನ್ನು ಗಟ್ಟಿಗೊಳಿಸುತ್ತದೆ ಎಂದು ನೀವು ಜಾಗರೂಕರಾಗಿರಬೇಕು. ನೀವು ಆ ಕಣಿವೆಯಲ್ಲಿ ಮಲ್ಕೊಂಡಿದ್ರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹೃದಯ ಇನ್ನೂ ಗಟ್ಟಿಯಾಗ್ತಾ ಇರುತ್ತದೆ. ಮತ್ತೆ ಇದಕ್ಕೂ ನಿಮಗೆ ಉತ್ಸಾಹನೇ ಇರುವುದಿಲ್ಲ. ಏನಾಗುತ್ತದೆ? ದೇವರಿಂದ ನೀವು ದೂರ ಹೋಗ್ತಾ ಇದ್ದೀರಿ. ನೋಡಿ ದೇವರ ಮಕ್ಕಳೇ, ನಾವು ದೇವರ ಹತ್ತಿರದಲ್ಲಿ ಜೀವನ ಮಾಡಿದರೆ ನಮಗೆ ಖುಷಿ, ಸಂತೋಷ, ಸಮಾಧಾನ. ನಾವು ಒಳ್ಳೆ ಕ್ರಿಶ್ಚಿಯನ್ನರಾಗಿ ಜೀವನ ಮಾಡ್ತೇವೆ. ನಿಮಗೆ ಆ ಅನುಭವ ಇದೆಯಾ? ದೇವರು ನೀ ನನ್ನ ಜೊತೆಗಿರಲಿ, ನನಗೇನು ಕೊರತೆ ಇಲ್ಲ. ನೀವೆಲ್ಲ ಹಾಡು ಹಾಡ್ತಾ ಇದ್ದೀರಿ, ಒಳ್ಳೆ ಟ್ಯೂನು. ಹೌದು,
ನೀ ನನ್ನ ಜೊತೆಗಿದ್ದರೆ ಎಷ್ಟೋ ಸಂತೋಷ ದೇವರೇ. ಜೊತೆಗಿರಬೇಕು. ನಿಮಗ ಆ ಸಂತೋಷ ಇದೆಯಾ? ಯಾವಾಗ ಆ ಸಂತೋಷ ಬರುವುದು? ಆ ಕಣಿವೆಯಲ್ಲಿ ಇದ್ದಾಗ ನಾವು ದೇವರನ್ನು ಪಾಲಿಸುತ್ತಾ ಇರಬೇಕು, ಸ್ತೋತ್ರವನ್ನು ಹೇಳುತ್ತಾ ಇರಬೇಕು, ಭಯದಲ್ಲಿ ಇರಬಾರದು. ಹೃದಯದಲ್ಲಿ ಏನೇನಿದೆ ಅದೆಲ್ಲ ಹೊರಗೆ ಆಗ್ಬೇಕು. ಈ ಹಾರ್ಡ್ ವರ್ಕ್ ಮಾಡಲಿಲ್ಲದಿದ್ದರೆ ದೇವರ ಮಕ್ಕಳೇ ನೀವು ಕಣಿವೆಯಲ್ಲೇ ಇರ್ತೀರಿ. ಮತ್ತೆ ಅಂತಹ ಜನರಿಗೆ ದೇವರಿಗೆ ಹೇಳ್ತಾನೆ, ರೋಮಪುರದವರಿಗೆ 11:20, ಗರ್ವ ಪಡಬೇಡರಿ, ಭಯದಿಂದಿರು. ತುಂಬಾ ಗರ್ವ ಆಗಬಾರದು. ತುಂಬಾ ಕಣ್ಣೀರಿದೆಯಲ್ಲ, ನೀವೊಂದು ಪತ್ರ ಬರೀರಿ, ಒಂದು ಪುಸ್ತಕ ಬರೀರಿ, ನನ್ನ ಕಣ್ಣೀರಿನ ಕತೆ, ಮೈ ಎಕ್ಸ್ಪೀರಿಯನ್ಸ್ ಇನ್ ವ್ಯಾಲಿ. ಹೌದು, ವಿಶ್ವಾಸಿಗಳು ಅದೇ ಬರೀಬೇಕು. ನಿಮಗೆ ಪರ್ವತಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಇಲ್ಲ. ಯೇಸುದೇವರೇನು, ನಾವು ಪರ್ವತಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಪುಸ್ತಕ ಬರಿಬೇಕು. ಕಣ್ಣೀರಲ್ಲಿ ಇರಬಾರದು, ಬೇರೆಯವ್ರನ್ನು ಅಲ್ಲಿ ಕಣ್ಣೀರಲ್ಲಿ ಸೇರಿಸಬಾರದು. ನೀವು ಮುಂದೆ ಬಂದು ಬೇರೆಯವರು ಕಣ್ಣೀರಲ್ಲಿ ಇದ್ದರೆ ಅವರಿಗೆ ಹೇಗೆ ಪರ್ವತ ಮೇಲೆ ಹತ್ತೋದು ಅಂತ ನೀವು ಹೇಳಿಕೊಡ್ಬೇಕು. ಅರ್ಥ ಮಾಡಿಕೊಳ್ಳಿ. ದೇವರು ನಮ್ಮ ಜೊತೆಗೆ ಇದ್ದರೆ ಎಷ್ಟೋ ಸಂತೋಷ. ದೇವರು ನಮ್ಮ ಜೊತೆಗೆ ಇಲ್ಲದಿದ್ದರೆ ತುಂಬಾ ದುಃಖ ಆಗುತ್ತದೆ, ಕಣ್ಣೀರಲ್ಲೇ ಹೋಗ್ಬೇಕಾಗುತ್ತದೆ. ಯಾಕೆ ನಾವು ಕಣ್ಣೀರಲ್ಲಿ ಇರಬಹುದು ದೇವರ ಮಕ್ಕಳೇ ಹೇಳಿ? ಕಣ್ಣೀರು ಯಾಕೆ ಬರುವುದು? ನೋವಿನಿಂದ. ನೋವು ಯಾಕೆ ಬರುವುದು? ನಮ್ಮ ಮುಂದೆ ಏನು ದಾರಿ ಇಲ್ಲ ಅಂತ ಅನ್ಕೊಳ್ಳುವಾಗ ಅಲ್ಲವೇ? ಪ್ರತ್ಯಾಶೆ ಇದ್ರೆ ನಮಗೆ ಕಣ್ಣೀರು ಬರ್ತದ, ನೋವು ಬರ್ತದ? ಹೌದು, ನೋವಿದೆ ಇದೆ, ನಿಮಗೂ ಇದೆ, ನನಗೂ ಇದೆ, ಈ ಲೋಕದಲ್ಲಿ ಎಲ್ಲರಿಗೂ ಇದೆ. ಆದರೆ ಇಫ್ ವಿ ಹ್ಯಾವ್ ಹೋಪ್, ವಿ ಆರ್ ಕಾಲ್ಡ್ ಫಾರ್ ಹೋಪ್. ಆ ಹೋಪ್ ಇದ್ರೆ, ದೇವರು ಕೊಡುವ ಹೋಪು, ಪ್ರತ್ಯಾಶೆ ಸುಮ್ಮನೆ ಒಂದು ಮನುಷ್ಯನು ಕೊಡುವ ಹೋಪ್ ಅಲ್ಲ. ಅವರು ಹೇಳುವುದಲ್ಲ ಎಸ್ ಅಂಡ್ ಆಮೆನ್. ನಿಮಗೆ ನಾನೀಗ ಸ್ಪಿರಿಚುವಲ್ ಗೂಗಲ್ ಮ್ಯಾಪ್ ನಾನು ಎಕ್ಸ್ಪ್ಲೇನ್ ಮಾಡಿರುವುದಲ್ಲ, ಅದರಲ್ಲಿ ವಿಶ್ವಾಸ ಇದೆಯಾ? ನೀವು ಮೊಬೈಲ್ ಓಪನ್ ಮಾಡಿ, ಗೂಗಲ್ ಮ್ಯಾಪ್ ನೀವು ಆನ್ ಮಾಡಿ, ಈಸಿಯಾಗಿ ನೀವು ಹೋಗ್ತೀರಿ. ಅದೇ ಥರ ದೇವರ ಗೂಗಲ್ ಮ್ಯಾಪ್ ಓಪನ್ ಮಾಡಬೇಕು. ಅದೇ ಪಾಸ್ಟರ್ ಹೇಳಿಕೊಡ್ತಾ ಇರೋದು. ಅದರಲ್ಲಿ ನಿಮ್ಗೆ ಡೌಟ್ ಇದೆಯಲ್ಲ, ಹಿಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು. ಇಲ್ಲ, ನಾನು ಹೋಗಲ್ಲ, ನಾನು ಹಿಂಗೇ ಹೋಗ್ತೀನಿ. ಪಾಸ್ಟರ್ ಹಂಗೆ ಹೋಗು ಅಂತ ಹೇಳಿದ್ರೆ ನಾನು ಹಿಂಗೇ ಹೋಗ್ತೀನಿ. ಅದಕ್ಕೆ ನೀವು ಕಣ್ಣೀರಲ್ಲಿ ಇರ್ತೀರಿ. ಎಲ್ಲರಿಗೂ ಬರ್ತದೆ ದೇವರ ಮಕ್ಕಳೇ, ಮತ್ತು ನೀವು ಕಣ್ಣೀರಲ್ಲಿ ಮುಳುಗಬಾರದು. ಕಣ್ಣೀರಿದ್ದರೆ ಆ ತಕ್ಷಣ ಭರವಸೆ ಬರ್ತದೆ. ಅದೇ ಯಾಕೋಬನು 1ನೇ ಚಾಪ್ಟರ್ 2-4 ಹೇಳೋದು. ಕಷ್ಟ ಬಂದರೆ ನಾವು ಖುಷಿಯಾಗಿರಬೇಕು. ಯಾಕೆ? ಅದು ನಮ್ಮ ನಂಬಿಕೆಯ ಪರೀಕ್ಷೆ ಆಗಿತ್ತು. ನಾವು ಕರೆಕ್ಟ್ ಆಗಿರುವುದನ್ನು ಮಾಡ್ತಾ ಹೋಗಬೇಕು. ಕೀಪ್ ಆನ್ ಡೂಯಿಂಗ್ ವಾಟ್ ಇಸ್ ರೈಟ್. ಸರಿಯಾದದನ್ನು ಮಾಡುತ್ತಾ ಇರಬೇಕು. ಏನು ಸರಿಯಾದದು? ಅದೇ ಗೂಗಲ್ ಮ್ಯಾಪ್ ದೇವರ ಮಕ್ಕಳೇ. ಸ್ಪಿರಿಚುವಲ್ ಗೂಗಲ್ ಮ್ಯಾಪ್ ಅದೇ. ಆ ಗೂಗಲ್ ಮ್ಯಾಪ್ ನೋಡಿ ನೀವು ಹೋಗ್ತಾ ಇರಿ. ನಿಮಗೆ ಯಾವಾಗಲೂ ದಾರಿ ತಪ್ಪುವುದಿಲ್ಲ. ನೀವು ಎಲ್ಲಿ ಹೋಗಬೇಕು ಅಲ್ಲೇ ನೀವು ಮುಟ್ಟುತ್ತೀರಿ. ಅರ್ಥ ಮಾಡಿಕೊಳ್ಳಿ. ಯು ವಿಲ್ ರೀಚ್ ದೇರ್. ನಿಮಗೆಲ್ಲರಿಗೂ ದೇವರ ಗೂಗಲ್ ಮ್ಯಾಪ್ ಮೇಲೆ ಡೌಟ್ ಇದೆ. ಯಾಕೆ? ಆ ದಾರಿ ಸ್ವಲ್ಪ ಕಷ್ಟನಾ? ಆ ದಾರಿ ನಿಮಗೆ ಕಷ್ಟ ಎಂದು ಹೇಳಿದರೆ ಈ ಜೀವನದ ದಾರಿ ತುಂಬಾ ಕಷ್ಟ ಆಗುತ್ತದೆ. ಆ ದಾರಿ ಕಷ್ಟ ಅಂತ ಹೇಳಬಾರದು. ಅದಕ್ಕೆ ನಾನು ಹೇಳಿರೋದು, ನಾವು ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿರಬೇಕು, ಕಣಿವೆಯಲ್ಲಿ ಮಲಗುವವರಾಗಿರಬಾರದು. ಲೇಸಿ ಪೀಪಲ್ ವಿಲ್ ಸ್ಲೀಪ್ ಇನ್ ವ್ಯಾಲೀಸ್. ಹಾರ್ಡ್ ವರ್ಕಿಂಗ್ ಪೀಪಲ್ ಜಸ್ಟ್ ಗೋ ಥ್ರೂ. ಎಸ್, ದೇ ವಿಲ್ ಕ್ರೈ, ದೇ ವಿಲ್ ಗೆಟ್ ಅಪ್, ದೇ ವಿಲ್ ವೇಕ್ ಅದರ್ ಬಿಲೀವರ್ಸ್ ಆಲ್ಸೋ ಅಪ್. ಇನ್ನು ವಿಶ್ವಾಸಗಳು ಅಲ್ಲೇ ಮಲಗಿರಬಹುದು. ಬನ್ನಿ ಹೋಗೋಣ. ಅದೇ ವಿಶ್ವಾಸ ಜೀವನ. ನೀವೇನು ಮಾಡ್ತೀರಿ? ನಾನು ಇಲ್ಲಿ ಮಲ್ಗ್ತೀನಿ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಮಲ್ಗೋಣ, ಇಲ್ಲಿ ಜಾಗ ಇದೆ, ನನ್ನ ಜೊತೆ ಸೇರಿಕೊಳ್ಳ್ರಿ. ಹಂಗಲ್ಲ, ನೀವು ಎದ್ದು ಬೇರೆಯವರನ್ನು ಎಬ್ಬಿಸಬೇಕು. ಇಲ್ಲದಿದ್ದರೆ ನಿಮಗೆ ಇನ್ನೂ ಕಷ್ಟ ಆಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನೀವು ಎದ್ದು ಬೇರೆಯವರನ್ನು ಎಬ್ಬಿಸುವವರಾಗಿದ್ದರೆ ದೇವರ ರಾಜ್ಯ ಮುಂದೆ ಹೋಗುತ್ತದೆ. ಚರ್ಚ್ ಎಲ್ಲ ಬೆಳೆಯುತ್ತದೆ. ಕ್ರೈಸ್ವೇ ಚರ್ಚ್ ಬೆಳೆಯುತ್ತದೆ. ದೇವರ ಮಕ್ಕಳೇ, ಕ್ರೈಸ್ವೇ ಚರ್ಚಿನ ಮೆಂಬರ್ಸು ಕಣಿವೆಯಲ್ಲಿ ಮಲಗುವವರಾಗಿದ್ದರೆ ಕ್ರೈಸ್ವೇ ಚರ್ಚ್ ಬೆಳೆಯುವುದಿಲ್ಲ. ಅವರು ಪರ್ವತಕ್ಕೆ ಹೋಗುವವರಾಗಿರಬೇಕು.
ಮತ್ತೆ ಕಣಿವೆಯಲ್ಲಿ ಯಾರ್ಯಾರಿದ್ದಾರೋ ಅವರನ್ನು ಎಬ್ಬಿಸ್ಬಿಟ್ಟು ಬನ್ರಿ, ನಮಗೊಟ್ಟಿಗೆ ಹೋಗೋಣ. ಅದೇ ವಿಶ್ವಾಸ ಜೀವನ, ಅದೇ ಚರ್ಚ್ ಲೈಫ್, ದ್ಯಾಟ್ ಈಸ್ ಫೆಲೋಶಿಪ್. ಅದಕ್ಕೆ ನಾವು ಒಟ್ಟಿಗೆ ಬರುವುದು. ನಮಗೆಲ್ಲರೂ ಒಬ್ಬೊಬ್ಬರು ಬೇಕು, ಯಾರಿಗೂ ಒಬ್ಬರಾಗಿ ಜೀವನ ಮಾಡೋಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಎಲ್ಲರೂ ಈ ಕಷ್ಟದಿಂದ ಹೋಗಬೇಕು. ಮತ್ತೆ ಆ ಕಷ್ಟದಲ್ಲಿ ನಾವು ಮುಳುಗಬಾರದು. ಸೊ ರೋಮಪುರದವರಿಗೆ 11:20, ಗರ್ವಪಡಬೇಡ, ಭಯದಿಂದಿರು. ನಮಗೆ ದೇವರ ಭಯ ಇದ್ದರೆ ದೇವರ ಮಕ್ಕಳೇ ನಾವು ಪಾಲಿಸುತ್ತಾ ಹೋಗ್ತೇವೆ. ದೇವರ ಭಯ ಇಲ್ಲದ ವಿಶ್ವಾಸಿಗಳು ಪಾಲಿಸುವುದಿಲ್ಲ. ಅವರಿಗೇನಿರುತ್ತದೆ? ದೇವರ ಭಯ ಇಲ್ಲದ ವಿಶ್ವಾಸಿಗಳಿಗೆ ತುಂಬ ಗರ್ವಿರುತ್ತದೆ ಅಂತ ಅರ್ಥ ಮಾಡಿಕೋಬೇಕು. ಕಣಿವೆಯ ಅನುಭವದ ನಂತರ ಪರ್ವದ ಮೇಲಿನ ಆಶೀರ್ವಾದಗಳನ್ನು ಸಂಭವಿಸುತ್ತದೆ. ಹೌದು, ನಮಗೆಲ್ಲರಿಗೂ ಕಣಿವೆಯಲ್ಲೇ ನಾವು ಹೋಗಬೇಕಾಗುತ್ತದೆ. ಅದಾದ್ಮೇಲೆ ಪರ್ವತ ಇದೆ, ಅದಾದ್ಮೇಲೆ ನಮಗೆ ಬ್ಲೆಸ್ಸಿಂಗ್ ಇದೆ ಅಂತ ನಾವು ಅರ್ಥ ಮಾಡಿಕೋಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಆ ನೋವು ಬಂದಾಗ, ಆ ವ್ಯಾಲಿ ಆಫ್ ಬ್ಯಾಕ್ ಬಂದಾಗ ಎಲ್ಲರಿಗೂ ಹೋಗ್ಬೇಕು. ವಿ ಆರ್ ಹೆಲ್ಪ್ಲೆಸ್. ಆದರೆ ಆವಾಗ ನಾವು ಎದ್ದು ದೇವರಿಗೆ ಸ್ತೋತ್ರ ಮಾಡಿ, ನಾವು ಕರೆಕ್ಟ್ ಆಗಿರುವಂದರೆ ಸೆಲ್ಫ್ ಕಂಟ್ರೋಲ್ ಮಾಡಿ, ಕೋಪ ಎಲ್ಲ ಇಟ್ಕೋಬಾರದು. ದೇವರನ್ನು ಸ್ತುತಿ ಮಾಡಿ ನಾವು ರೈಚಸ್ನೆಸ್ ಅಲ್ಲಿ ಇನ್ನು ಮುಂದುವರಿಸಿದರೆ ವಿ ಗೆಟ್ ಎ ಟೆಸ್ಟಿಮನಿ. ಮತ್ತೆ ನೀವು ಅಲ್ಲೇ ಮಲಗಿದರೆ ನಿಮಗಿನ್ನೂ ಕೆಟ್ಟದಾಗುತ್ತದೆ. ಹಲ್ಲೆಲೂಯಾ. ಆಧ್ಯಾತ್ಮಿಕ ಯುದ್ಧವನ್ನು ಕಣಿವೆಯಲ್ಲಿ ಹೋರಾಡಲಾಗುತ್ತದೆ ಮತ್ತು ಗೆಲ್ಲಲಾಗುತ್ತದೆ. ಆಧ್ಯಾತ್ಮಿಕ ಯುದ್ಧ ಮಾಡುವ ಸ್ಥಳ ಅದು. ದೇವರೊಂದಿಗೆ ಕೆಲಸ ಮಾಡುವವರಿಗೆ, ಅಂದರೆ ದೇವರ ಮಾತುಗಳನ್ನು ಪಾಲಿಸುವವರಿಗೆ ದೇವರ ಅದ್ಭುತಗಳನ್ನು ನೋಡಬಹುದು. ಗಾಡ್ ಇಸ್ ಎ ಮಿರಾಕಲ್ ವರ್ಕಿಂಗ್ ಗಾಡ್. ಅದ್ಭುತ ಮಾಡುವ ದೇವರು ನಮ್ಮ ದೇವರು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಎಫೆಸದವರಿಗೆ 3:20 ಹೇಳುತ್ತದೆ, ಮೋರ್ ದ್ಯಾನ್ ವಾಟ್ ವಿ ಕ್ಯಾನ್ ಇಮ್ಯಾಜಿನ್ ಆರ್ ಎಕ್ಸ್ಪೆಕ್ಟೆಡ್. ಅದೇ ಇರಬೇಕು ನಿಮ್ಮ ದರ್ಶನ. ಮೋರ್ ದ್ಯಾನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಆರ್ ಇಮ್ಯಾಜಿನ್. ಅದೇ ತರ ನಮ್ಮ ಪಾತ್ರಗಳು ಬೆಳೆಯಬೇಕು. ನಮ್ಮ ಪಾತ್ರಗಳು ಮೋರ್ ದ್ಯಾನ್ ವಾಟ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್ ಆರ್ ಇಮ್ಯಾಜಿನ್. ಅಷ್ಟು ತಾಳ್ಮೆಯಿಂದ, ಅಷ್ಟು ವಿನಮ್ರತೆಯಿಂದ ನಾವು ಜೀವಿಸಬೇಕು. ನಾವಷ್ಟು ವಿನಮ್ರರಾಗುತ್ತೇವೆ ಅಂತ ನಾವು ತಿಳ್ಕೊಂಡಿದ್ದೀವಾ? ನಮಗೆ ನಮ್ಮ ಗರ್ವದಲ್ಲಿ ಜೀವನ ಮಾಡಬೇಕು. ನಮಗೆಲ್ಲರನ್ನು ಬೈಯಬೇಕು, ಒಡಿಯಬೇಕು, ಗಲಾಟ ಮಾಡಬೇಕು. ಅಂದ ಮನುಷ್ಯರು ನಾವು. ಅಂದ ಮನುಷ್ಯರು ನಾವೀಗ ಕುರಿಮರಿಗಳ ತರ ಆಗಿದೆ. ಅದೊಂದು ಅದ್ಭುತ ಅಲ್ವಾ? ಆ ಅದ್ಭುತ ನಮ್ಮಲ್ಲಿ ಸಂಭವಿಸಿದರೆ ನಮ್ಮ ಮುಂದೆ ನಾವು ಅದ್ಭುತ, ಈ ಲೋಕದ ಅದ್ಭುತ ನಾವು ನೋಡುತ್ತೇವೆ. ಹಣ, ಕಾಸು, ಆರೋಗ್ಯ ಎಲ್ಲ ನಮಗೆ ಸಿಗುತ್ತದೆ, ಜಾಬು ಎಲ್ಲ ನಮಗೆ ಸಿಗುತ್ತದೆ. ಆ ಅದ್ಭುತ ಮೊದಲು ನಮ್ಮಲ್ಲಿ ಉಂಟಾಗಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ದೇವರೊಂದಿಗೆ ಕೆಲಸ ಮಾಡುವವರಿಗೆ, ಅಂದರೆ ದೇವರ ವಾಕ್ಯದ ಪ್ರಕಾರ ಜೀವನ ಮಾಡುವವರಿಗೆ ದೇವರ ಅದ್ಭುತಗಳನ್ನು ನೋಡಬಹುದು. ನಿಮ್ಮೊಳಗಡೆ ಅದ್ಭುತಗಳು ಬಂದರೆ, ನಿಮ್ಮ ಹೆಂಡತಿ ಅಲ್ಲ ಅಂದ್ರೆ ಗಂಡ ಹೊಡಿಯಕ್ ಬಂದ್ರು, ಶಿಟ್ಟು ಮಾಡಿದರು, ನೀವು ಸುಮ್ಮನೆ ಒಂದು ಕುರಿಮರಿ ತರ ಇರ್ತೀರಿ. ಇದೊಂದು ಅದ್ಭುತ ಅಲ್ವಾ? ಯಾಕೆ ಅದ್ಭುತ ಬರ್ತಾ ಇಲ್ಲ? ಆ ಅದ್ಭುತ ಬರ್ತಾ ಇದೆಯಾ? ಇಲ್ಲ. ದೇವರ ಆ ಅದ್ಭುತ ನಿಮ್ಮಿಂದ ಹುಡುಕುತ್ತಾ ಇದ್ದಾರೆ. ಆ ಅದ್ಭುತ ನಾವು ದೇವರಿಂದ ಅದ್ಭುತಗಳು. ಓ ದೇವರೇ, ಯು ಆರ್ ಎ ವಂಡರ್ ವರ್ಕಿಂಗ್ ಗಾಡ್, ಐ ಬಿಲೀವ್ ಇನ್ ಮಿರಕಲ್ಸ್. ಇಲ್ಲಿ ಹಾಡ್ತಾ ಇರ್ತಾರೆ, ದೇವರೇ ಐ ಬಿಲೀವ್ ಇನ್ ಮಿರಕಲ್. ದೇವರು ಅದೇ ಹಾಡುವುದು, ಐ ಬಿಲೀವ್ ಇನ್ ಮಿರಕಲ್ ಫ್ರಮ್ ಯು. ನಿನ್ನ ಹೆಂಡತಿಯನ್ನು ಹೊಡೆಯೋದು ನಿಲ್ಲಿಸ್ರಿ, ನಿನ್ನ ಗಂಡನನ್ನು ಹೊಡೆಯೋದು ನಿಲ್ಲಿಸ್ರಿ. ಅದೇ ಅದ್ಭುತ. ನಿಮ್ಮ ಗಂಡನನ್ನು ಪ್ರೀತಿಸ್ರಿ, ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ರಿ, ಕ್ಷಮಿಸ್ರಿ, ಸಹಿಸ್ಕೊಳ್ರಿ, ಬಾಯಿ ಸ್ವಲ್ಪ ಮುಚ್ಕೊಳ್ಳಕ್ಕೆ ಕಲಿತ್ಕೊಳ್ರಿ. ಅದೇ ಅದ್ಭುತ. ಸೊ ನಾವು ದೇವರಿಂದ ಪವಾಡಗಳು, ಅದ್ಭುತಗಳು ನೋಡ್ತಾ ಇದ್ರೆ, ದೇವರು ನಮ್ಮಿಂದ ಪವಾಡಗಳು, ಅದ್ಭುತಗಳು ನೋಡ್ತಾ ಇರ್ತಾರೆ ಅಂತ ನಾವು ಅರ್ಥ ಮಾಡಿಕೋಬೇಕು. ಆ ಅದ್ಭುತ ಬರ್ಲಿ, ನಿಮ್ಮ ಮನೆಯಲ್ಲಿ ಬರ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರ್ಲಿ, ನೀವು ನೋಡ್ರಿ. ನಿಮ್ಮ ಕಣ್ಣುಗಳಿಗೆ ನೋಡಕ್ಕಾಗುವುದಿಲ್ಲ. ಎಫೆಸದವರಿಗೆ 3:20 ಹೇಳುತ್ತದೆ, ಅದೇ ತರ ಅದ್ಭುತಗಳು ನೋಡಬಹುದು ದೇವರ ಮಕ್ಕಳೇ. ಯಾಕೆ ವಿಶ್ವಾಸಿಗಳಿಗೆ ಇಂಥ ಅದ್ಭುತಗಳೆಲ್ಲ ಸಿಗುವುದಿಲ್ಲ? ಅವರಲ್ಲಿ ಅದ್ಭುತಗಳು ಆಗುವುದಿಲ್ಲ. ಏನವರು ತಿಳ್ಕೊಳ್ಳುತ್ತಾರೆ? ಈಗ ಯೇಸುದೇವರೇನು ಅದ್ಭುತಗಳು ಮಾಡುವುದಿಲ್ಲ ಅಂತ ತಿಳ್ಕೊಳ್ಳುತ್ತಾರೆ. ನಿಮಗೆ
ಇಂದು ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆ ಇರಬಹುದು. ಆದರೆ ಮೂಲ ಸಮಸ್ಯೆ ಯಾವುದು ಎಂದರೆ ಪಾಪ. ಮೂಲ ಸಮಸ್ಯೆ ಏನು ಎಂದರೆ ನೀವು ಕಣಿವೆಯಲ್ಲೇ ಮಲಗ್ತಾ ಇದ್ದೀರಿ. ನೀವೇನು ಪ್ರಗತಿಯನ್ನು ನಿಮ್ಮಲ್ಲಿ ತೋರಿಸುತ್ತಾ ಇಲ್ಲ. ಅದಕ್ಕೆ ಇನ್ನೂ ನಿಮಗೆ ಆರೋಗ್ಯಕ್ಕೆ ಪ್ರಾಬ್ಲಮ್, ಹಣಕಾಸಿಗೆ ಪ್ರಾಬ್ಲಮ್, ಜಾಬಿಗೆ ಪ್ರಾಬ್ಲಮ್, ಮಾನಸಿಕವಾಗಿ ಸಂತೋಷನೇ ಇಲ್ಲ. ಯಾಕೆ ನಾನು ಬದುಕ್ತೀನಿ, ಯಾವಾಗ ನಾನು ಈ ಲೋಕದಿಂದ ಹೋಗಬಹುದು ಕಾಯ್ತಾ ಇರ್ತಾರೆ ವಿಶ್ವಾಸಿಗಳು. ಮೂಲ ಕಾರಣ ಪಾಪ. ಮೂಲ ಕಾರಣ ನೀವು ಕಣಿವೆಯಲ್ಲೇ ಜೀವನ ಮಾಡ್ತಾ ಇದ್ದೀರಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಎಸೆಕಿಯೇಲಿನ ದರ್ಶನದಿಂದ ಈ ಪಾಠವನ್ನು ನಾವು ಕಲಿಯಬೇಕು. ನಿಮ್ಮ ಶುಷ್ಕ ಪರಿಸ್ಥಿತಿಗಳಿಗೆ ನೀವು ಭವಿಷ್ಯ ನುಡಿಯಬೇಕು. ಶುಷ್ಕ ಸಂಗತಿಗಳು ನೀವು ನೋಡಿ ಭವಿಷ್ಯ ನುಡಿಬೇಕು. ದೇವರ ವಾಕ್ಯವನ್ನು ಮಾತನಾಡ್ತಾ ಇರಬೇಕು. ದೇವರ ವಾಕ್ಯವನ್ನು ಪಾಲಿಸುತ್ತಾ ಇರಬೇಕು. ನೋಡು, ಎಸೆಕಿಯೇಲಿಗೆ ಏನು ದೇವರು ಹೇಳಿದರು ನೋಡಿ, ಒಣ ಮೂಲಗಳು ಎಷ್ಟೊಂದಿದೆ. ಭವಿಷ್ಯ ನುಡಿ, ಎದ್ದೇಳಿಯಿಂದ ನುಡಿ, ಎದ್ದೇಳಿಯಿಂದ ಹೇಳಿ. ಆ ದರ್ಶನದಲ್ಲಿ ಅವನು ನೋಡಿದೆ, ಆ ಎಲುಬುಗಳಿಗೆಲ್ಲ ಜೀವ ಬಂದಿತ್ತು. ಅದೇ ಥರ ನೀವು ಈಗ ಸಮಸ್ಯೆಯಲ್ಲಿ ಇದ್ದೀರಿ. ನೀವು ಭವಿಷ್ಯ ನುಡಿಬೇಕು, ಭವಿಷ್ಯ ನುಡಿಯಬೇಕು. ಆವಾಗ ನಿಮ್ಮ ಸಮಸ್ಯೆಗಳು ನೋಡಿ ಭವಿಷ್ಯ ನುಡಿದರೆ ನಿಮಗೆ ನಂಬಿಕೆ ಬರ್ತದೆ. ವಚನಗಳು ನೀವು ಕೇಳಬೇಕು, ವಚನಗಳು ನೀವು ಪಾಲಿಸಬೇಕು. ದೇವರ ಮಕ್ಕಳೇ, ನಿಮ್ಮ ಒಣ ಎಲುಬುಗಳೆಲ್ಲದಕ್ಕೂ ಜೀವ ಬರ್ತದೆ, ನಿಮಗೆ ಜೀವ ಬರ್ತದೆ. ನಾವು ಯಾರು ಸತ್ತವರಾಗಿ ಜೀವನ ಮಾಡಬಾರ್ದು. ನೀವು ಭವಿಷ್ಯ ನುಡಿತಾ ಇರಬೇಕು. ಈ ಮೆಸೇಜು ನೀವು ಮರೆಯಬಾರದು. ದೇವರ ಮಕ್ಕಳೇ, ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಈ ಮೆಸೇಜು ನಾವು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತೇವೆ ಮತ್ತು ಬೇರೆಯವರಿಗೂ ಕೂಡ ನೀವಿದು ಫಾರ್ವರ್ಡ್ ಮಾಡಿ ಅವರಿಗೂ ಆಶೀರ್ವಾದ ಪಡಿಸಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.